ವಿದೇಹ ಪರಿತಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚೆ ಕರೋಣಿ ಬಹುಲೋಕಕ್ಕೆ ಮೇಲ ರೀತಿ ನಮಸ್ಕಾರತ್ಯ ಬ್ರಹ್ಮಚೈತನ್ಯ ಸದ್ಗುರುನಾಥ ಜಯ 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 ರಘುವೀರ. ವಾಸ್ತವಿಕವಾಗಿ ನಮಗೆ ಮನುಷ್ಯ ಜನ್ಮ ಪ್ರಾಪ್ತವಾಗಿರೋದು ನಿಜವಾಗಿಯೂ ಅತ್ಯಂತ ದುರ್ಲಭವಾಗಿರ್ತಕ್ಕಂಥ ಇದರ ಮಹತ್ವ ಏನಿದೇನೋ ಇದನ್ನು ನಾವು ಕಲ್ಪನಾ ಮಾಡಲಿಕ್ಕೆ ಶಕ್ತಿ ಇಲ್ಲ. ಅಷ್ಟೊಂದು ಈ ಮನುಷ್ಯ ಜನ್ಮದ ಮಹತ್ವ. ಒಂದು ದೃಷ್ಟಿಯಿಂದ ನೋಡಿದ್ರೆ ಇದರೊಳಗೆ ದುಃಖನ ಭಾಳ. ಸುಖ ಅಂದರೆ ಸಂತೋಷ ಸಮಾಧಾನ ಅತಿ ಸ್ವಲ್ಪ. ಇದು ಸಹಿತ ನಮ್ಮ ಅಜ್ಞಾನದಿಂದಲೇ. ಮಹಾರಾಜ ಹೇಳ್ತಿದ್ರು, ನಾವು ದುಃಖದ ಮನೆಗೆ ದತ್ತಕ್ಕೆ ಹೋಗಿವಿ. ಮತ್ತು ದುಃಖದ ಮನೆಗೆ ದತ್ತಕ್ಕೆ ಹೋದ್ವು ಅಂದ್ರೆ ದುಃಖನ ದುಃಖ. ಸುಖದ ಮನೆ ದತ್ತಕ್ಕೆ ಹೋಗಿದ್ದೇವೆ, ಸುಖಾನ ಸುಖ. ಒಬ್ಬ ದರಿದ್ರನ ಮದುವೆ ಆದ್ಲು ಅಂದ್ರೆ ಹೆಣ್ಮಗಳು ದಾರಿದ್ರ್ಯನ ಅನುಭವಿಸುತ್ತೆ. ಒಬ್ಬ ಶ್ರೀಮಂತನ ಅತಿ ಉತ್ತಮ ಮನುಷ್ಯನನ್ನು ಮದುವೆ ಮಾಡಿಕೊಂಡ್ರು ಅಂದ್ರೆ ಹುಡುಗನ, ಆಕಿ ಆ ಒಂದು ಶ್ರೀಮಂತಿಕೆ ಕಿವಿನಲ್ಲೇ ಇರ್ತಾಳೆ. ಒಬ್ಬ ಅತ್ಯಂತ ಬಡ ಹುಡುಗಿ ಒಬ್ಬ ರಾಜಕುಮಾರನ ಜೊತೆ ಮದುವೆ ಕರ್ಮಧರ್ಮ ಸಂಯೋಗದಿಂದ. ಹಂಗಾಗಿ ಅಹಲ್ಯಾಬಾಯಿ ಹೋಳ್ಕರ್ ಒಬ್ಬ ಹುಡುಗನ ಮಗಳೇ, ಅತಿ ಸಾಮಾನ್ಯ ಹುಡುಗಿ. ಆದ್ರೆ ಆಕಿದ ಕರ್ಮಧರ್ಮ ಸಂಯೋಗದಿಂದ ಹಿಂದೂ ರಾಜನ ಮಗನ ಜೊತೆಗೆ ಮದುವೆ. ಆಕೆ ರಾಣಿ ಆದ್ರು. ನಾವೇನಾಗಿವಿ ಅಂದ್ರೆ ದುಃಖದವ್ರು ಆಗಿಬಿಡ್ತೀವಿ. ಹೀಗಾಗಿ ದುಃಖದವ್ರು ನೀವ ಇನ್ನೂ ಸ್ವಲ್ಪ ಪುಸ್ತಕ ಮುಂದಿಗೆ ಮುಂದೆ ಸ್ವಲ್ಪ ಕಿತಾಬಲ್ಲಿ ಸುಖದ ಮನೆ ದತ್ತಕ್ಕೆ ಹೋಗಿದ್ವಿ ಅಂದ್ರೆ ಸುಖ. ರಾಜಕುಮಾರ ಮದುವೆ ಮಾಡಿಕೊಂಡು ಹೋದ್ರು ಅರಮನೆಗೆ. ಅವ್ರು ಮುಂಜಾನೆ ಕೂಡ ಕಸಲಾಯ್ಕ ಹುಡುಕಾಡ್ಲಿರ್ತಾರೆ. ಗಂಡ ಕೇಳಿದ್ರೆ ಏನು ಹುಡುಕಾಡ್ತಾರೆ? ಕಸಬರಿಗೆ. ನೀ ಯಾಕೆ ಕಸಬರಿಗೆ ಹುಡುಕಾಡ್ತಾರೆ? ಮತ್ತೆ ಈ ಕಸ ಹುಡುಕ್ಬೇಕಲ್ಲ. ಇದು ಅರಮನೆ. ಇದು ಇಲ್ಲಿ ಬೇಕಾದಷ್ಟು ಮಂದಿ ಕಾಳು ಎಲ್ಲ ಆರಾಮಿದ್ದು. ನಾವು ಸುಖದ ಮನೆಗೆ ದತ್ತಕ್ಕೆ ಹೋದ್ರೆ ಸುಖ. ದುಃಖದ ಮನೆಗೆ ದತ್ತಕ್ಕೆ ಹೋಗಿ ನಮಗೆ ಸುಖ ಆಗ್ಬೇಕು ಅಂದ್ರೆ ಹೆಂಗ್ ಶಕ್ತಿ? ಯಾವ ಮನೆಗೆ ದತ್ತಕ್ಕೆ ಹೋಗಿವು, ಯಾವ ಮನೆಯವರು ನಾವು ಆಗಿವು, ನಾವು ಎದರವರು ಆಗಿವೋ ಅದರೊಳಗಿಂದ ಸುಖದ ಒಂದು ನಾವು धडपड ಮಾಡಲಿಕ್ಕೆ शोध ಮಾಡಲಿಕ್ಕೆ सुख पाहिजे असेल तर सुखाचे शोध थांबवा.
ನಿಮಗೆ ಸುಖ ಬೇಕಾಗಿದ್ರೆ ಅದು ಹೊರಗೆ ಹುಡುಕ್ಬೇಡ. ಇವತ್ತು ನಾವು ಸುಖಕ್ಕಾಗಿ ಬರೇ ಹೊರಗೆ ಹುಡುಕ್ಲಿಕ್ಕತ್ತೀವಿ. ಅಲ್ಲಿ ಅದ್ರಾಗ ಸಿಕ್ಕಿತ್ತು, ಇದ್ರಾಗ ಸಿಕ್ಕಿತ್ತು, ಆ ನೌಕರಿ ಮಾಡಿದ್ರೆ ಬಹಳಷ್ಟು ಸಂಬಳ ಸಿಗ್ತದ, ಬಹಳಷ್ಟು ಸುಖ ಆಗ್ತದೆ, ಇದರ ಲೆಕ್ಕದಾಗ ಇರ್ತೀವಿ. ನನ್ನ ಕಡೆ ಬಹಳಷ್ಟು ದುಡ್ಡದ, ನಮ್ಗೆ ಬಹಳಷ್ಟು ಸುಖಿ ಅಂತೀವಿ. ಸುಖದ ಲಕ್ಷಣನೇ ಬೇರೆ. ನಮಗೆ ಸುಖ ಬೇಕು, ಅದರೊಳಗೆ ದುಃಖದ ಲೇಷ ಇರಬಾರ್ದು. ನಮಗೆ ಜ್ಞಾನ ಬೇಕು, ಅದರೊಳಗೆ ಸಂಶಯದ ಲೇಷ ಇರಬಾರ್ದು. ನಮಗೆ ಸಮಾಧಾನ ಬೇಕು, ಅದರೊಳಗೆ ಅಸಮಾಧಾನದ ಲೇಷ ಇರಬಾರ್ದು. ಅಖಂಡ ಸುಖ, ಅಖಂಡ ಶಾಂತಿ, ಅಖಂಡ ಸಮಾಧಾನ, ಇದನ್ನ ಜಗತ್ತಿನೊಳಗೆ ಅರ್ಥಾತ್ ಪ್ರಪಂಚದ ಮನುಷ್ಯ ಸಮಾಜದಲ್ಲಿ ಲಕ್ಷಾವಧಿ ಜನರಲ್ಲಿ ಯಾರೋ ಒಬ್ಬರು ಪಡ್ತಾರೆ. ಅವ್ರು ಇಂಥವ್ರು ನೋಡಿ ಅಥವಾ ಅಷ್ಟೆಲ್ಲ ಪಡ್ಕೊಂಡು ಮಾತು ಲಂಗೋಟಿ ಹಾಕು. ಈಗ ಅವ್ರಿಗೆ ಯಾಕೆ ಅಂಥ ಸುಖ, ನಮ್ಗೆ ಯಾಕಿಲ್ಲ ಅಂದ್ರೆ ಉತ್ತರ ಅತಿ ಸರಳ. ನಮಗೆ ಅವರಂಥ ಸುಖ ಬೇಡ, ಇರುವಂಥ ದುಃಖ ಬೇಕು. ಅದನ್ನು ನಾವು ಸುಖ ಅಂತ ತಿಳ್ಕೊಂಡ್ಬಿಟ್ಟಿವಿ. ಏನು ವ್ಯತ್ಯಾಸ ಆಗ್ಬೇಕಾಗಿದ ಮತ್ತು ಏನು ಆಗುವಂತ ನಮ್ಮ ಕಡೆಯಿಂದ ಅಂದ್ರೆ ಅದರೊಳಗೂ ಇವತ್ತಿನ ಪರಿಸ್ಥಿತಿ, ಇವತ್ತಿನ ಸಮಾಜ, ಇವತ್ತಿನ ಈ ವಿಜ್ಞಾನ, ಇವತ್ತಿನ ಈ ಭೌತಿಕವಾದ ಪಾಶ್ಚಾತ್ಯವಾದ ಛೇ ನಮಗೆ ಎತ್ತರ ದುಃಖದ ಕಡೆ ತಗೊಂಡು ಹೊಂಟಾವಂದ್ರೆ ನಾವು ಶುದ್ಧ ಅವಿವೇಕಿಗಳಾಗ್ತಾ ಇದ್ದೀವಿ. ನಮ್ದೆಲ್ಲ ಪರಿಸ್ಥಿತಿ ಹೆಂಗಾಗಿರೋದು ಮಹಾರಾಜರು ಹೇಳ್ತಾರೆ ಹೇಳೋದು. ಒಂದು ದಿವಸ ಗಣಪತರಾವ್ ದಾಮ್ಲೆ ಅವ್ರ ಪಂಢರಪುರದಾಗ ಮಹಾರಾಜರು ಕೇಳಿ, ಮಹಾರಾಜ ನಿಮ್ಗೆ ಪ್ರಾಪಂಚಿಕ ಹೆಂಗೆ ಕಾಣಿಸ್ತಾರ? ಮಹಾರಾಜರು ಹೇಳಿದ್ರು, ನಾನು ಒಂದು ದಿವಸ ಹೇಳ್ತೀನಿ. ಮತ್ತೊಂದು ದಿವಸ ಈಗ ಚಂದ್ರಭಾಗ ನದಿಯೊಳಗ ಸಂಧ್ಯಾ ವಂದನೆ ಮಾಡಿ ಬರುವ ಹೊತ್ತಿನಾಗ ಒಂಥರ ಚರಿತ್ರೆ ಓದ್, ಮಹಾರಾಜರ ಚರಿತ್ರೆ ಓದ್ಬೇಕು. ಜೀವನವನ್ನು ಮತ್ತೆ ಯಾವ ಕಡೆಯಿಂದಲೂ ತಿಳ್ಕೊಳ್ಳಿಕ್ಕೆ ಶಕ್ತಿಲ್ಲ. ಜೀವನವನ್ನು ನಾವು ಸ್ವಲ್ಪ ಆದರೂ ನಾವು ಕಲ್ತಿದ್ದು, ನಾವು ನಮ್ದು ಜ್ಞಾನ, ನಮ್ಮ ಪಾಂಡಿತ್ಯ, ನಮ್ದು ಏನಾದರೂ ತಿಳ್ತಾ ಇದ್ದರೆ ನಾವು ಮಹಾರಾಜರ ಚರಿತ್ರೆಯ ಒಂದು ಆದರ್ಶವನ್ನು ನಾವು ಕಲ್ತ್ಕೊಳ್ಳಿಕ್ಕೆ ಬರ್ತೇವೆ. ಇಲ್ಲದೇ ಇದ್ರೆ ನಮ್ಮ ಪ್ರಪಂಚಕ್ಕೆ ಇದೇನದ ಇದೈತೆ. ಈ ಗೋಳಾಟ ಏನು ತಪ್ಪುವುದಿಲ್ಲ. ಯಾಕಂದ್ರೆ ನಮಗೆ ಅದು ಗೋಳಾಟದಿಂದ ಹೊರಗೆ ಬರುವುದು ಏನನ್ನೋದೇ ಗೊತ್ತಿಲ್ಲ. ಗೋಳಾಟದ ಹೊರತಾಗಿ ಏನದ ಅನ್ನೋದು ಕಲ್ಪನೆ ಇದೆ. ಇದರೊಳಗೆ ಮತ್ತೆ ನಾವು ಸುಖಿ ಆಗ್ಬೇಕು, ಇದರೊಳಗೆ ಮತ್ತೆ ನಾವು ಸುಖಿ ಆಗ್ಬೇಕು ಅನ್ನೋ ಬರೇ ನಮ್ಮ ಮಹತ್ವಾಕಾಂಕ್ಷೆಗಳು. ತಮನ್ನಾವನೆ ಹಮಾರೆ ಹಮ್ಕೋ ಅಂಧಾ ಕರ್ ದಿಯಾ ವರ್ನಾ ಹಮ್ ಖುದಾ ಹೋ. ಮಹತ್ವಾಕಾಂಕ್ಷೆಗಳು ನಮ್ಮನ್ನು ಪೂರ್ಣ ಮಾಡಿಬಿಟ್ಟ. ಇಲ್ಲದೆ ಇದ್ರೆ ನಾವು ಏನಾಗ್ತಿದ್ವಿ ಅಂದ್ರೆ ಭಗವಂತನ ಇಂಥವ್ರ ಸತ್ಪುರುಷರ ನಿಮ್ಗೆ ಹೆಂಗೆ ಕಾಣಿಸ್ತಾರ? ಮತ್ತೊಂದು ದಿವಸ ಮಹಾರಾಜರು ಸಂಧ್ಯಾವಂದನೆ ಮಾಡಿ ಬರೋ ಮುಂದೆ ಒಂದು 4-5 ಮಂದಿ ಸೆರೆ ಕುಡಿದು ಹಾಡ್ಕೋತ ಕುಣ್ಕೋತ ಹೊಂಟಿದ್ರು. ಒಬ್ಬ ಹಾಡು ಕೂಡ ಇನ್ನೊಬ್ಬ ಹೇಳಕ್ಕೆ, ನಿನ್ನ ಹಾಡಿ ಬರ್ತೇನೆ, ಎಲ್ಲರೂ ಹಾಡಿ ಬಿಡ್ತೇನೆ, ನಾ ಹಾಡ್ತೀನಿ ನೋಡ್ರಿ. ಅವ ಹಾಡ್ಲಿಕ್ಕೆ ಕೂಡಲೇ ಮತ್ತೊಬ್ಬ ಬರೋ, ನೀ ಹಾಡಿನ ಇದನ್ನು ಏನು ಗಂಧ ಇಲ್ಲ, ತುಸುಳು ಹಾಡ್ಲಿಕ್ಕೆ ನಮ್ದು ಹಂಗೆ ನಮ್ಮಂತ. ನಿನಗೇನು ತಿಳಿತದ? ನನಗೆ ಬರ್ತದ. ನನಗೇನು ತಿಳಿತದ? ನಿನಗೆ ಬರ್ತದೆ. ಇವೆಲ್ಲ ತಿಳ್ಕೊಂಡವ್ರು ಇವತ್ತು ಸುಖಿ ಯಾಕೆ ಆಗ್ಬಾರ್ದು, ಸ್ವಸ್ಥ ಯಾಕೆ ಆಗ್ಬಾರ್ದು, ಶಾಂತ ಯಾಕೆ ಆಗ್ಬಾರ್ದು? ನಿಮ್ಗೆ ತಿಳಿದಿದ್ದಲ್ಲ, ತಿಳ್ಕೊಂಡವ್ರು ಆಗ್ಬಾರ್ದು. ಅವಾಗ ಮಹಾರಾಜರು ಕೇಳಿ, ಗಣಪತರಾವ್ ನಿಮ್ಗೆ ಇವ್ರು ಹೆಂಗೆ ಕಾಣಿಸ್ತಾರೆ? ಏನು ಹುಚ್ಚುತ್ತಾರೆ, ಸೆರೆ ಕುಡಿದು ಏನು ಬೇಕಾದ್ರೂ ಬಡಬಡಿಸ್ಕೊತ ಹಾರಾಡ್ಕೊತ ಹೊಂಟಾರೆ. ಸತ್ಪುರುಷರಿಗೆ ಪ್ರಾಪಂಚಿಕ ಹಿಂಗೆ ಕಾಣಿಸ್ತಾರೆ.
ಅದು ಪರಿಸ್ಥಿತಿ ಏನಂದ್ರೆ ಮನ್ಯಾಗ ಎಲ್ಲಾರು ಅವ್ರ ಏನ್ ಮಾಡಲ್ಲ, ಸುತ್ತಮುತ್ತಲು ಸಾವಿರಾರು ಜನರು ಅವರ ಆದ್ರೆ ಈ ನಡಕ್ ಸಿಕ್ಕು ಕಷ್ಟವತ್ತೆ ಅದು ಇಷ್ಟು ನಮಗೆ ಒಳಗೆ ಏನಂದ್ರೆ ಸಾಲಿಡ್ ಆಗಿಬಿಟ್ಟಲ್ಲ. ನಾವು ಎದ್ರೊಳಗೆ ಹೊಕ್ಕೀವಿ, ಎದ್ರೊಳಗೆ ಸಿಕ್ಕೊಂಡಿವಿ, ಮುಳುಗಿವಿಲ್ಲ. ಅದು ಅಷ್ಟು ಒಳಗೆ ಕಾನ್ಸಂಟ್ರೇಟೆಡ್ ಆಗಿ ಏನಂದ್ರೆ ಇಂಥವ್ರು 10 ಮಂದಿ ಬಂದರೂ ಈಗೇನಂತ ತೆಗಿಲಿಕ್ಕೆ ಆಗುದಿಲ್ಲ. ಅಷ್ಟು ಕಠಿಣ ಏನ್ ಮಾಡ್ಬೇಕು. ನಾವು ಏನಾದರೂ ನಾಲ್ಕರು ಏನಾದ್ರು ಚೂಚಾರ ಹತ್ಲ ಸರ್ಕಾರಿ ಪ್ರಯತ್ನ ಮಾಡ್ಬೇಕೇನು ಅಂದ್ರೆ ಮಾಡ್ಬೇಕಂದ್ರೆ ಮಾಡಿದ್ರೆ ಏನಾಗ್ತಾನೋ ನಮ್ಗೆ ಈಗ ಸಾಕಷ್ಟು 40 ವರ್ಷದ ನಮ್ಮನ್ನ ಹುಚ್ಚಾಲಿನ ಮಾಡಿ ಅವರು ಸ್ವಲ್ಪ ತಿಳುವಳಿಕೆ ಇವತ್ತು ಸ್ವಲ್ಪ ಎಲ್ಲ ಏನೇನು ಕೂಡಿರ್ತದೆ. ಆರಾಮಿದ್ದೀವಿ ನಾವು. ಅವರು ಘಟಾರ ಬೀಳ್ತಾರೆ, ರಾಡ್ಯಾಗ ಬಿಡಾಡ್ತಾರೆ. ನಾವು ಈಗ ಅಮರಾವತಿ ಒಳಗಿದ್ದೀವಿ. ಇಂದ್ರನ ಸಿಂಹಾಸನದಲ್ಲಿ ಕೂತೀವಿ. ಕೂತೀವಿ ಕೂಡಲೇ ಏನ್ ಮಾಡ್ಬೇಕು ತಿಳಿದಂತಾಗಿ 40 ವರ್ಷ ಕಳೆದಿವಿ ಇಲ್ಲಿ. ಏನ್ ಇದು ಹಿಂಗ ಆಗ್ಬೇಕು ಹಂಗಾಗ್ಬೇಕು ಅಂತ ಏನಿಲ್ಲ. ಅವ್ರು ಏನ್ ಮನುಷ್ಯನಾಗ ಪ್ರೇರಣಾ ಮಾಡೋರು ಅವರ, ಶಕ್ತಿ ಕೊಡೋರು ಅವರ. ನಮ್ಮ ಮನುಷ್ಯನಾಗ ಇದನ್ನು ಮಾಡಬೇಕು ಅಂತ ತಾವರ ಬಗ್ಗೆ ಹಿಂದ ಮುಂದ ಕೆಳಗೆ ನಾನು ಏನೂ ವಿಚಾರ ಮಾಡೋದು. ಜಾರಿ ಹಾಳಕ್ಕೆ ಹೋಗಿದ್ವಿ, ಅಲ್ಲಿ ಜನ್ಮಸ್ಥಾನ ನೋಡ್ಲಿಕ್ಕೆ ಹೋದ್ವಿ. ನಮ್ಮ ಕಣ್ಣ ನೀರು ಬಂತು. ಇವತ್ತು ನಾವು ಏನಾದರೂ ಚೂಡ್ತಾರ ಮಹಾರಾಜ ಅಂತಿದ್ರೆ, ಚೂಡ್ತಾರ ಏನಾದರೂ ಜಪ ನಾಮಸ್ಮರಣೆ ಅಥವಾ ಭಗವಂತನ ನಾಮಸ್ಮರಣೆ ಮಾಡ್ತಿದ್ರೆ ಅದು ಕೇವಲ ಇವು ಅವ್ರ ಸಲುವಾಗಿ ನಮಗೆ ಅವ್ರು ಎಷ್ಟು ಕಷ್ಟಪಟ್ಟು ಎಂಥ ತ್ಯಾಗ ಮಾಡಿದ್ರು. ಅವ್ರಿಗೆ ಬರೀ 23 ವರ್ಷ ಇದ್ದು. ಬಡೋದಾ ರಾಜ ಅಖಿಲ ಭಾರತ ವಿದ್ವತ್ ಸಭಾ ಇಟ್ಟಿದ್ದ. ಇವರು ಪುಣೆಗೆ ಹೋದಾಗ ಪುಣೆ ಕೆಲವು ವಿದ್ವಾಂಸರು ಇವರಿಂದ ಪ್ರಭಾವಿತರಾಗಿ ಇವ್ರನ್ನ ಆಗ್ರಹದಿಂದ ಬಡೋದಾಗ ಕರ್ಕೊಂಡು ಇವ್ರು ಎದಕ್ಕೆ ಹೊಂಟಿದ್ರು ಅಂದ್ರೆ ಸದ್ಗುರು ಶೋಧ ಸದ್ಗುರುಗಳನ್ನು ನೋಡಬೇಕು, ಅವ್ರ ಸೇವಾ ಮಾಡಬೇಕು, ಅವ್ರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೊರಟವರು. ಬುಡಗುಂದದಲ್ಲಿ ಜಂತ್ರಿ ಶಾಸ್ತ್ರಿಗಳಿಂದ ಷಟ್ಶಾಸ್ತ್ರಗಳನ್ನು ಓದಿದವರು.
ಧಾರವಾಡದಲ್ಲಿ ದತ್ತಂ ಭಟ್ರು ಜಂಟಿ ಅಂತಿದ್ರು. ಅವರ ಅಜ್ಜ ನ್ಯಾಯ, ವೇದಾಂತ, ವ್ಯಾಕರಣ, ಮೀಮಾಂಸ, ತರ್ಕ, ಪ್ರಚಂಡ ಪಂಡಿತರು. ಅವಾಗ ವಿದ್ವತ್ ಸಭಾಗಳೊಳಗೆ ಅವರಿಗೆ ಮುಂಚೆಲ್ಲ ದೊಡ್ಡ 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 ಶಾಲು ಶಕಲಾತಿ ಪಂಡಿತರೆಲ್ಲಾದರೂ ಭಾಷಣ ಪ್ರವಚನ. ಕೊನೆಗೆ 3ನೇ ದಿವಸ ಮಧ್ಯಾಹ್ನ 4ರಿಂದ 5, 3ರಿಂದ 4 1 ತಾಸು ಇವ್ರಿಗೆ ಕೊಟ್ಟಿದ್ರು. ಇವರೊಂದು ಇದನ್ನು ಸುತ್ತಕೊಂಡಾರೆ, ಪಂಜ ಹೆಗಲ ಮೇಲೆ ಒಂದು ಪಂಜ, ಹರೇ ಮೈ, ಬಕ್ ನೆತ್ತಿ, ಕಾಲಾಗ ಚಪ್ಪಲಿಲ್ಲ. ಒಂದು ಕೇವಲ ಬೆಳಕು ಹತ್ತಿದ ನೆಪ ಮಾಡಿಕೊಂಡು ಮದ್ವೆ ಮಾಡ್ಕೊಳ್ಳಂಗಿಲ್ಲ ಅಂತ. ಇಲ್ಲ ಅವ್ರ ಅಣ್ಣ ಅವ್ರಿಗೆ ಎಷ್ಟದೇ ಗಂಟು ಬಿದ್ದಿದ್ರು ಅಂದ್ರೆ ಮದುವೆ ಮಾಡಿಕೊಳ್ಳುವ ವಿಷಯದಲ್ಲಿ ತಾಯಿ ತಂದು ತೀರ್ಕೊಂಡಿದ್ರು. ತಾಯಿ ಅಣ್ಣತಮ್ಮಂದ್ರು ಎಲ್ಲರೂ ಮದುವೆ ಮಾಡಿಕೊಂಡು ಆ ಮದುವೆ ತಪ್ಪಿಸ್ಬೇಕು ಅಂತ ಕಪ್ಪದ ಗುಡ್ಡಕ್ಕೆ ಹೋದ್ರು. ಅಲ್ಲಿ ಒಂದು 3 ತಿಂಗಳಿದ್ರು. ಅಲ್ಲಿಂದ ವೆಂಕಟಾಪುರಕ್ಕೆ ಹೋದ್ರು. ಅಲ್ಲೊಂದು 3-4 ತಿಂಗಳು, 8-9 ತಿಂಗಳಿದ್ರು. ಯಾರೇ ಮಂದಿ ಬಂದು ಮಾತಾಡಿಸ್ತಾರೆ, ಸುಮ್ಮನೆ ನಂದು ಸಮಯ ವ್ಯರ್ಥ ಮಾಡ್ತಾರೆ ಅಂತ ತಿಳ್ಕೊಂಡು ಅವ್ರು ಯಾರು ಬಂದು ನೋಡಿ ಅಂದ್ರೆ ಗಂಟಿ ಹುಡುಕ ಇದು ಹುಡುಕ ಡಕ್ಕೊಂಡು ಕೂಡ್ತಿದ್ರು. ಅವ್ರಿಗೆ ಜೀವನದ ಅರ್ಥ ಆಗ್ಲಿಕ್ಕೆ ಹತ್ತಿತ್ತು. ಶಾಸ್ತ್ರಗಳನ್ನು ಓದೋದ್ರಿಂದ ಕೊನೆಗೆ ಮನೆ ಬಿಟ್ಟು ಹೋದ್ರು. ಬಡೋದಾದಲ್ಲಿ ಆ ರಾಜನ ಸಭಾದಲ್ಲಿ 1.5 ತಾಸು ನ್ಯಾಯಶಾಸ್ತ್ರವನ್ನು ಕುರಿತು ಅಸ್ಖಲಿತವಾಗಿ ಸಂಸ್ಕೃತದಲ್ಲಿ ಅವ್ರು ಮಾತಾಡಿದ್ದನ್ನು ಕೇಳಿ ರಾಜ ಎಷ್ಟು ಸಂತುಷ್ಟ ಆದ ಅಂದ್ರೆ ಅವನು 2 ಶಾಲು ಹೊತ್ತಿದ, ಬಂಗಾರ ಕಡಗ ಹಾಕಿದ, ಕೈಯಾಗ ಸನ್ಮಾನ ಮಾಡಿ $1,000 ಇಟ್ಟು ಸನ್ಮಾನ ಮಾಡಿ. ಒಂದು ಚೂರು ಮುಟ್ಲಿಲ್ಲ. ಆ ಶಾಲು ಗೀರು ತೆಗೆದು ಆ ಪುಣೆಯ ಪಂಡಿತರಿಗೆ ಕೊಟ್ಟರು. ರಾಜ ಅಂದ, ತಾವು ನಮ್ಮ ಮನೆಯಲ್ಲಿ, ನಮ್ಮ ಅರಮನೆಯಲ್ಲಿ 1-2 ದಿವಸ ಇರಬೇಕು. ಇಲ್ಲ, ನಾನು ಸದ್ಗುರುಗಳನ್ನ ಹುಡುಕೊಂಡು ಹೊಂಟಿದ್ದೀನಿ, ನಾನು ಇದಕ್ಕಾಗಿ ಬಂದಿಲ್ಲ. ನಾನು ಧಾರವಾಡದಲ್ಲಿ ಕೆಲವು ಪಂಡಿತರಿಗೆ ಒಂದು ನ್ಯಾಯಶಾಸ್ತ್ರದ ಪ್ರಮೇಯ ಗೊತ್ತಾಗಿ ಅದಕ್ಕಾಗಿ ಅವರೆಲ್ಲರೂ ಕೂಡ ಬೆಳಸಲಿಗಳು ಅಲ್ಲಿ ಹೋಗಿ ಇವ್ರ ಕಡೆಗೆ ಹೋಗಿ ಇದೊಂದು ಅವತ್ತು ಮೌನ ಇರ್ತವ್ರು. ಮೌನವಾಗಿದ್ದು ನಾಮಸ್ಮರಣೆ ಮಾಡ್ತಿದ್ರು. ಇವ್ರ ಕಡೆ ತಗೊಂಡು ಹೋಗಿ ಕೂಡಲೇ ಕೇಳಿದ್ರು, ಯಾಕೆ ಒಂದು ನ್ಯಾಯಶಾಸ್ತ್ರದ ಈ ಪ್ರಮೇಯ ನಮ್ಗೆ ಅರ್ಥ ಆಗ್ತಾ ಇತ್ತು. ಆವಾಗ ಅವ್ರೊಂದು ಬಾಳಿಯಲ್ಲಿ ತರಿಸಿದ್ರು, ಗಂಧ, ಒಂದು ಕಡ್ಡಿ ತರಿಸಿದ್ರು. ಅದನ್ನ ಬರೆದು ತೋರಿಸಿ, ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದೇನೆ, ಈ ನಾಲಿಗೆಯಿಂದ ಶಾಸ್ತ್ರ ಚರ್ಚೆ ಮಾಡುವುದಿಲ್ಲ. ಇಂಥ ದೊಡ್ಡ ವ್ಯಕ್ತಿಗಳು. ಬೆಳದಡಿಯವ್ರ ಮುಂದೆ ಈಗ ಒಂದು 10 ವರ್ಷ ಬೆಳದಡಿ ಎಲ್ಲ ಟ್ರಸ್ಟಿಗಳು ಬಂದು ಇಲ್ಲಿ ರಾಮ ಮಂದಿರ 113 ವರ್ಷ ಆಯ್ತು ಕಟ್ಟಿ, ಜೀರ್ಣ ಆಗ್ಯದ. ಆದ್ರಿಂದ ಅದನ್ನು ಜೀರ್ಣೋದ್ಧಾರ ಮಾಡ್ಬೇಕಂತ ಮಾಡಿದ್ವಿ. 5-6 ವರ್ಷ ಆದ್ರೆ ಮೀಟಿಂಗ್ ಮಾಡಿವಿ. ಇವರಿಗೆ ಒಂದು $60,000 ಕೂಡ್ಯಾವ. ಏನ್ ಮಾಡೋದು? ಅದು ನಿಯಮ ಮಾಡೋದು. ನಾನು ಭಾಗ್ಯದಲ್ಲಿ ತಿಳ್ಕೊಂಡೆ. ಮಹಾರಾಜರು ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಬಂದದ್ದು ಬೆಳದಡಿ, ರಾಮದೇವ್ರ ಪ್ರತಿಷ್ಠಾಪನೆ. ಅದಕ್ಕೂ 1 ವರ್ಷ ಮುಂಚೆ ಬಂದಾಗ ಬ್ರಹ್ಮಾನಂದ ಮಹಾರಾಜರು ಉಳ್ಮನಿ ಅವಸ್ಥಾನಾಗಿರ್ತಿದ್ರು. ಎಲ್ಲಿ ಬೇಕಾದ್ರೆ ಹೊಲ್ದಾಗ ಕೂಡ್ತಿದ್ರು. ಹೊಲ್ದಾಗ
ಆ ಜ್ವಾಳದ ಬೆಳೆ ಒಳಗೆ ಮೈನಾರ್ ಇದೂ ಐತಿ, ಜಾತ್ರೆ ಐತಿ. ಕಾಷ್ಟ ಕಟ್ಟಿಗೆ ಮೂರ್ತಿಗತೆ ಕೂತ್ಬಿಟ್ಟಿರ್ತದೆ. ಮತ್ತು ಅಲ್ಲಿ ದ್ವಾರಕಾಬಾಯಿ ಅಂತ ಒಬ್ಬ ಹೆಣ್ಮಗಳಿದ್ರು. ಆಕೆ ಒಂದಿಬ್ಬರು ಹುಡುಗರು ಕರ್ಕೊಂಡು ಹೋಗಿ ಅವ್ನ ಸಾವಕಾಶ ಕರ್ಕೊಂಡ್ಬಂದು ಸ್ನಾನ ಮಾಡಿಸಿ ಅವ್ರಿಗೆ ಊಟ ಮಾಡಿಸ್ತೀವಿ. ಊರಾಗ ಎಲ್ಲರೂ ಅನಂತ ಶಾಸ್ತ್ರಿ ಹುಚ್ಚಿಡದ ಅಂತ ತಲೆ ಕೆಟ್ಟದು, ಹುಚ್ಚಿಡದ ಯಾವುದೋ ಒಂದು ಹಾಳೆ ಅವ್ರ ಬಗ್ಗೆ ಕನಿಕಾ ವ್ಯಕ್ತ ಮಾಡ್ತಿದ್ರು. ಪಾಪ ಎಂಥ ದೊಡ್ಡ ಶಾಸ್ತ್ರಿ, ಸುಮ್ಮನೆ ವ್ಯರ್ಥವಾಗಿ ಹೋಗಿ ಏನು ದುರ್ದೈವ. ನಮ್ಮದಲ್ಲ ಅಷ್ಟೇ ನಮ್ಮದು. ಕನಿಷ್ಠ ದ್ವಾರಕಾಬಾಯಿ ಗತೆ ಮಾಡಿದ್ರು ಎಷ್ಟೋ ಪುಣ್ಯ ಬಂತು. ಅದು ಪ್ರವೃತ್ತಿ ಇಲ್ಲ ನಮ್ಮಲ್ಲಿ, ಒಳಗಿನಿಂದ ಇಲ್ಲ. ಅವಾಗ ಆ ಅವಸ್ಥಾದಾಗ ಇದ್ದಾಗೆಲ್ಲ ಮಹಾರಾಜರು 2.5 ವರ್ಷ ಆ ಅವಸ್ಥಾದಾಗ ಅವ್ರ ಹಿಂದೆ ಹಿಂದೆ ಮುಂದೆ ಒಂದು ಹಲ್ಲ ಕರೆಮನ್ ಗುಡಿ ಅಂತದ್ದು, ನಾವು ಅದನ್ನು ಕಟ್ಸಿದ್ವಿ. ಆಮೇಲೆ ಆ ಕರೆಮನ್ ಗುಡಿ ಒಳಗೆ ಕೂತಿದ್ರು. ಮಹಾರಾಜ ಬಂದು ಮಾಡೋ ದೇವಸ್ಥಾನದಲ್ಲಿ ಕೂತಿದ್ರು. ಹುಡುಗರಿಗೆ ಅಲ್ಲಿ ಮಂದಿ 4 ಮಂದಿ ಬಂದು ನಿಂತು ನೋಡ್ಕೊತ ನಿಂತಿದ್ರು. ಮಹಾರಾಜನ ಕೇಳಿ ಇಲ್ಲಿ ಬ್ರಹ್ಮಾನಂದ ಭುವ ಅಂತ ಹೇಳಿರ್ತಾರೆ. ಇಲ್ಲರೆ ಇಲ್ಲಿ ಬ್ರಹ್ಮಾನಂದ ಭುವ ಅಂತ ಯಾರಿಲ್ಲ, ಯಾರಿಗೂ ಗೊತ್ತಾಯಿಲ್ಲ ಅವ್ರ ಹೆಸರು ಬ್ರಹ್ಮಾನಂದ. ಅನಂತ ಶಾಸ್ತ್ರಿ ಏನಿರ್ತಾರೆ ಒಳ್ಳೆ ಪಾಪ ಅವ್ರ ತಲೆ ಕೆಟ್ಟದ್ರಿ. ಅವ್ರಿಗೆ ಏನು ನಮೂನಿ ಖಾಲಿ ಆಗ್ಯದ. ಜವು ಅವರು ಏನೋ ಬಡ್ಕೊಂಡಂಗೆ ಆಗ್ತದೆ. 2 ತಾಸು ಜವು ಬಡ್ಕೊಂಡು ಆಗುತ್ತೆ ಅಂತ. ಮಹಾರಾಜ ಕಣ್ಣಾಗ ನೀರು ಬಂದು ಮಹಾರಾಜರು ಹೇಳಿದರು, ಅವ್ರಿಗೆ ಹೋಗಿ ಹೇಳ್ರಿ ಬ್ರಹ್ಮಚೈತನ್ಯ ಬುವಾ ರಾಮದಾಸ್ ಈ ಗೋಂದಾವಲೇಕರ್ ಬಂದಾರ ಅಂತ ಹೇಳಿ. ಹಿಂಗೆ ಹೇಳಿದ ಕೂಡ ಅವ್ರು ಉಮ್ಮನೆ ಅವತ್ತ ಹೇಳಿದವರು ಬಡ ಒಂದು ಸಾಕಾರ ನಮಸ್ಕಾರ ಹಾಕಿದ್ರು. ಮಹಾರಾಜ ಹೇಳಿದ್ರು ಬ್ರಹ್ಮಾನಂದ ಬುವಾ. ಮಹಾರಾಜ ಒಂದು ಮಾತು ಕೇಳಿ, ನಿಮಗೆ ಆ ಉಳ್ಮನೆ ಅವಸ್ಥೆ ಕಟ್ಟಿ ಹಾಕಬೇಕಿಲ್ಲ. ನಾ ಭೂಮಿ ಪೂಜಾ ಮಾಡಿಕೊಡ್ತೀನಿ, ರಾಮ ಮಂದಿರ ಕಟ್ಟ್ರಿ, ನಾನು ಬಂದು ಪ್ರತಿಷ್ಠಾಪನೆ ಮಾಡಿ ಕರ್ನಾಟಕದ ಭಾಗ್ಯ ತೆಗಿತು ನೋಡಿ. ಮತ್ತು ನಾವೆಲ್ಲರೂ ಇನ್ನೂ ವಿಚಾರ ನಾಮಸ್ಮರಣೆ ಮಾಡುತ್ತಿದ್ದೇವೆ. ಮಹಾರಾಜ ಅಂತಿದ್ದೇವೆ. ಆ ಒಂದು ಶಬ್ದದ್ದು ಮಹಾರಾಜ ಅನ್ಬೋದಾಗಿ ನಮ್ಮ ಜೊತೆ ನಡಿ ಬಂದವರಿಗೆ ಕರ್ನಾಟಕ ದುರ್ದೈವ. ಮಹಾರಾಜ ಕರ್ನಾಟಕದಲ್ಲಿ ರಾಮನಾಮದ ಬೀಜ ಬಿತ್ತಿದ ಅತ್ಯಂತ ದಿವ್ಯ ಮಧುರವಾಗಿರ್ತಕ್ಕಂಥ ಹಣ್ಣಿನ ಗಿಡ ಮಹಾರಾಜರು ನೆಟ್ಟರು.
ಇಂಥ ಮಹಾನ್ ವ್ಯಕ್ತಿ ಅವ್ರ ಪಾಪ ಜನ್ಮಸ್ಥಾನ ಎಲ್ಲಿ ಹುಟ್ಟಿದ್ರು, ಎಲ್ಲಿಂದ ನಮ್ದು ಈ ಭಾಗ್ಯ ನಿರ್ಮಾಣ ಆಗುವಂಥ ಒಂದು ಭವಿಷ್ಯ ಬರೋದಿತ್ತು, ನಮಗದ ಕಡೆ ಲಕ್ಷ್ಯದಿಲ್ಲ. ಆಗಿದ್ದಾಗ ನಾನು ಅಲ್ಲಿ ಪ್ರವಚನ ಹೇಳಿ ಜೀರ್ಣೋದ್ಧಾರ ಮಾಡೋದು, ತೆರಪಿಲ್ಲ ಅಲ್ಲಿ ಹೋಗಿ ಅದನ್ನ ಅದೇನೋ ಅನಾನುಕೂಲ ಚೂಚಾರ ಇರುವು ಎಲ್ಲ ಕಡೆ. ಅಂಥದ್ರೊಳಗೆ ಏನೇನಾದ್ರು ಯಾರ್ಯಾರು ಮನೆ ನನಗೆ ಬಾತ್ರೂಮ್ ಹೋಗ್ಬೇಕಾಗ್ತದೆ, ಏನಿದ್ರು ಮಾಡ್ಕೊಂಡು ಈಗ ಹುಡಿ ಪೂರ್ಣ ಆಯ್ತು. ಈಗ 3 ಶಿಖರ ಮಾಡಬೇಕು ಅಂತ ಫೋಟೋ ಇಟ್ಟು ಬರೀ ಮೂರ್ತಿ ಏನು ಮಾಡೋದು ಬೇಡ. ಜನ್ಮಸ್ಥಾನ ಅನ್ನೋ ದೃಷ್ಟಿಯಿಂದ ನಮಸ್ಕಾರ ಮಾಡಿದಾಗ್ತದೆ. ಅವ್ರು ಕಟ್ಟಿಸಿರೋ ಬೆಳಧನಿ ರಾಮ ಮಂದಿರ ನನ್ನ ಭಾಗ್ಯ. ನಮಗ್ ಏನು ನಾವೇನು ನಮ್ಗೆ ಸರ್ವಸ್ವ ಕೊಡ್ಬೇಕಾಗಿ ಬರುವುದು ನಮಗೆ ಭಾಗ್ಯ ಅನ್ಸುತ್ತೆ. ಹುಬ್ಬಳ್ಳಿ ಮಹಾರಾಜನ ಮಂದಿರ ಆಗ್ತಾ ಇದೆ, ನಮ್ಮ ಭಾಗ್ಯದೇ ಅದು. ಇಷ್ಟು ಅಂದ್ರೆ ಸಾಕು ನನಗೆ ಸಂತೋಷ. ಏನೇನು ಕೊಡ್ಬೇಕಾದ ಅಲ್ಲಿ ನಾ ಕೆಲಸ ಮಾಡುವಾಗ ಒಬ್ಬರಿಂದ ಏನೂ ಕೇಳಿ ಬೆಳದಂಡಿವಾಗಿ ನಾನು ಅವ್ರಿಗೆ ಕಂಡೀಷನ್ನ ಮಾಡಿ, ನೀವು ಯಾರನ್ನೂ ಏನು ಕೇಳ್ತಕ್ಕಂಥಲ್ಲ. ಪಾವತಿ ಪುಸ್ತಕ ಪ್ರಿಂಟ್ ಮಾಡಿಸ್ರಿ, ಪಾಂಪ್ಲೆಟ್ ಮಾಡಿಸ್ರಿ, ಒಂದು ಅಕೌಂಟ್ ತೆಗೀರಿ, ಆದ್ರೆ ನೀವು ಯಾರ ಕಡೆಗೂ ಕಲೆಕ್ಷನ್ ಹೋಗಂಗಿಲ್ಲ, ಯಾರನ್ನೂ ಕೇಳಂಗಿಲ್ಲ. ನಾವು ನೆನಪು ಮಾಡ್ತೀವಿ. ಬೆಂಗಳೂರಿಂದ ಒಬ್ಬ ಇಂಜಿನಿಯರ್ ಕರೆಸಿದ್ವಿ ಪ್ಲ್ಯಾನ್ ಮಾಡ್ಲಿಕ್ಕಂತ. 4 ಮಂದಿ ಹೇಳಿದ್ರು ಅಂತ ಕರೆಸಿದ್ವಿ. ಅವ್ರು ಇಂಜಿನಿಯರು ನಾವು ಕೂಡ ಅದನ್ನು ಮೆಜರ್ಮೆಂಟ್ ಮಾಡ್ಲಿಕ್ಕಂತಿದ್ವಿ. ಇಂಜಿನಿಯರ್ ಗಾಬರಿ ಇಲ್ಲ, ಬೆಂಗಳೂರು ಹೋಗ್ತಿದ್ವಿ. ಯಾಕೆ ಅಲ್ರಿ ನಿಮ್ಗೆ ಇದೆಲ್ಲ ಇಟ್ಟು ಕಲ್ಪನಾ ಇದ್ದಿದ್ದಿಲ್ಲ. ಆಯ್ತು ಹೆಂಗೆ ಮತ್ತು ಹೆಬ್ಬಳಿಗೆ ಹೋಗಿ ಎಲ್ಲ ಕೆಲವು ದೇವಸ್ಥಾನ ಕರ್ಸಿದ್ವಿ. ಹೋದ್ರು ಬೆಂಗಳೂರು. ಮುಂದೆ ನಾವು ಅಲ್ಲೇನು ಅದ್ರದ್ದೇನು ಒಂದು ಬ್ಲೂ ಪ್ರಿಂಟ್ ಇಲ್ಲ, ಒಂದು ಗೆರಿ ಹೊಡೆದಿದ್ದು ನಾವು ಕಾಗದ ಮೇಲೆ. ಅಲ್ಲಿ ಇದು ಮಾಡಿಕೊಡ್ತಿದ್ವಿ, ಅಳತಿ ಮಾಡಿಕೊಡ್ತಿದ್ವಿ, ಕೆಲಸ ಶುರು ಮಾಡುತ್ತಿದ್ವಿ. ಗುರುಗಳ ಈಗ ಇಟ್ಟಾಗಿ ಹಿಂಗಿರೋಣ ಅಂತ ಅವ್ರು ಫೋನ್ ಮಾಡಿ ಕೇಳಿ ನಾವು ಬರ್ತಿದ್ವಿ. ಗಾಡಿ ಹತ್ತೇ ಬಿಡ್ತಿದ್ವಿ. 8 ದಿವಸ ಅಲ್ಲೇ ಇರ್ತೀವಿ. ಅಲ್ಲೂ ಯಾವುದು ಅನೇಕ ಅನುಕೂಲ. ಇವತ್ತು ಬೆಳಧಡಿ ರಾಮ ಮಂದಿರ ಆಯಿತು, ಶಿಖರ. ಅದ್ರ ಬಗ್ಗೆ ನನಗೇನು ಇದು ಇಲ್ಲ, ಅಭಿಮಾನ ಅನಿಸೋದಿಲ್ಲ. ಆದ್ರೆ ನನಗೆ ಅನಿಸ್ತದೆ ಭಾಗ್ಯದ ಏನೋ ಮನುಷ್ಯನ ಬಂತು ಒಂದು 13 ಕನಿಷ್ಠ, ಅದು 13 ಕಡೆಗೆ ಅದ್ಯಾಕೆ ಆಗ್ತದೆ ಬರ್ತೀವಿ. ಮಹಾರಾಜರ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಅವರು ಒಂದೇನದನ್ನು ಭಾವ ಅದ್ರ ಮುಂದೆ ಹೋಗಿ ಒಂದ್ಸಲ ಮಹಾರಾಜ ನಮಸ್ಕಾರ ಮಾಡುವಷ್ಟಾದರೂ ನಮಗೆ ಪ್ರಾಪ್ತ ಆಗಿಬಿಟ್ರೆ ನಮ್ಮ ಭಾಗ್ಯ ತಿಳ್ತು. ಇವತ್ತು ಎಲ್ಲೂ ಅನಂತಾಪುರದಾಗ ಮಾರುತಿ ಮಂದಿರ ಭಾಳ ವರ್ಷದ ಹಿಂದೆ ನಾನು ಅಂದಿದ್ದೆ, ಒಂದು 6 ವರ್ಷದಿಂದ ಇಂಥ ನಾವು ಅಂದಿದ್ದೀರಿ ಕಟ್ಟಿ ಹೊರಗೆ ಕೂಡ್ಲಿಕ್ಕೆ ಬರುವಂಗೆ ಇವು ಒಂದು ಏನಾದರೂ ಒಂದು 10 ನಿಮಿಷ ಮಾರುತಿ ಮುಂದೆ ಕೂಡಬೇಕು ಅಂದ್ರೆ ಇಲ್ಲ, ಅನುಕೂಲಿಲ್ಲ. ಕಟ್ಟಿ ಎಲ್ಲ ದೊಡ್ಡ ಕಲ್ಲು ಹೇರ್ಪೇರಾಗ್ಯಾವ. ಅದರಿಂದ ಒಂದು ದಿವಸ ನಾ ಇದನ್ನ ಚೆನ್ನಾಗಿ ಕಟ್ಟಿ ಬಡ್ಸ್ಕೊಂಡು ಆಯ್ತು ನಾನು ಮಾಡ್ತಿದ್ದೆ. ಅದು ಅಂದ್ರೆ ಲಕ್ಷ್ಯ ಇರಲಿಲ್ಲ ನಮಗೆ. ಅವರ ಒಂದು ದಿವಸ ನೆನಪು ಮಾಡಿದ್ರು, ಕಟ್ಟಿ ಕರ್ಸಂಗೆ ಬಂದೆ, ನಾಳೆ ಬಂದೆ. ಒಂದು ದಿವಸದಿಂದ ಹೋಗಿ ಕೆಲಸ ಶುರು ಮಾಡಿದ್ವಿ. 30-40 ಬಂದಿನ ಕರ್ಕೊಂಡು ಆಳುಗಳು ಅದಷ್ಟು ಪಗಾರ ನಾವು ಎಲ್ಲೇ ಆಳುಗಳನ್ನ ಕರ್ಕೊಂಡು ಹೋದ್ರು ಅವ್ರ ಪಗಾರಕ್ಕೆ ಬೆಳೆಗಾಗ ಜಾಲಿ ಆಳಕ್ಕೂ ಮೇಲಿನ ಕರ್ಕೊಂಡು ಹೋಗ್ತಾವ. ಪಾಪ ನಮ್ಮ ಜೊತೆಗೆ ಆ ಮಂದಿ ಹಗಲು ರಾತ್ರಿ ಕೆಲಸ ಮಾಡ್ತಿದ್ರು.
ವರ್ಷಾನುಗಟ್ಟಲೆ ಆಗೋ ಕೆಲಸವನ್ನು 3-4 ತಿಂಗಳಲ್ಲಿ ಮುಗಿತು. ವೆಂಕಟಾಪುರದವರು ಹೋದ್ವಿ. ಹೇಳಿ ನಿಮ್ಮ ಸಮಿತಿಯಿಂದ, ನಿಮ್ಮ ಟ್ರಸ್ಟ್ನಿಂದ, ಸಂಸ್ಥೆಯಿಂದ ಏನೂ ನೀವು ಇದು ಮಾಡಬೇಕಾಗಿಲ್ಲ, ಇದು ಮಾಡ್ತೀವಿ ಅಂತೇಳಿ. ಏನೋ ಮಹಾರಾಜರು ಮಾಡ್ತಾರೆ, ಬಾರಿಸೋತಾರೆ ಅಂತ ನಡೆದದನ್ನು ಕಲ್ಪನಾದ ಭಾವನಾದ ನಮಗೆ ನಾವು ಯಾರಿಗೆ ಕೊಡಲಿಕ್ಕೆ ಅಥವಾ ಅದರ ಬಗ್ಗೆ ತಮ್ಮ ಒಂದು ಸದ್ಭಾವವನ್ನು ವ್ಯಕ್ತ ಮಾಡೋ ಬಗ್ಗೆ ನಮ್ದೇನೂ ಇದು ಇಲ್ಲ. ಆದರೆ ನಾವಾಗೇನೆ ಅದರ ಬಗ್ಗೆ ನಮಗೆ ಯಾರನ್ನಾದ್ರೂ ಕೇಳಬೇಕು ಅಂತ ಮಹಾರಾಜ ಭಿಕ್ಷಾ ಮೇಲೆ ನಡಿಬೇಕು ಅಂತ ಎಲ್ಲರಿಗೂ ಸುದ್ದಿ ಅದನ್ನು ಮುಟ್ಟಬೇಕು. ಅವ್ರವ್ರಿಗೆ ಏನಾದರೂ ಅನಿಸಿದ್ದನ್ನು ಅವ್ರು ಕೊಡ್ಲಿಕ್ಕೆ ಅಡ್ಡಿಲ್ಲ ಅನ್ನೋ ದೃಷ್ಟಿಯಿಂದ ನಾವು ಇದು ಮಾಡ್ತಿರ್ತೀವಿ. ಹಂಗೆ ಈ ಬೆಳಗಾವದಾಗ 38 ಲಕ್ಷಕ್ಕೆ ಒಂದು ಜಾಗ ತಗೊಂಡ್ವಿ, 4 ಗುಂಟೆ. ಮಜಾ ಏನಾಗ್ತಂದ್ರೆ ಅದು ಭಾಗಕ್ಕೆ ಹತ್ತೆ ಇನ್ನೊಂದು 3 ಗಂಟೆ ಇತ್ತು. ಅದನ್ನೊಬ್ಬರು ಹೆಣ್ಮಗಳು ನಾನು ಇದೊಂದು ವೃದ್ಧಾಶ್ರಮ ಮಾಡ್ತೀನಿ, ನನಗೆ ಕೊಡಿಸ್ರಿ ಅಂದರು. ಆಯಿತು ಅಂತೇಳಿ ನಮ್ಮ ರೀತಿಗೆ ಕೊಡ್ಲಿಕ್ಕೆ ಹೇಳಿದ್ವಿ. ಅವ್ರಿಗೆ ತಗೊಳ್ಳಿಕ್ಕೆ ಆಗಲಿಲ್ಲ. ಇಲ್ರಿ ನಮಗೆ ಬೇಡದು ಬಿಡ್ರಿ. ಇನ್ನೊಬ್ಬರು ಇರ್ತಾರೆ, ಒಂದು ಅವರು ಇದನ್ನು ನಡೆಸ್ತಾರೆ, ವೃದ್ಧಾಶ್ರಮ ನಡೆಸ್ತಾರೆ. ಅವರು 4 ಹೋಗ್ತಿಲ್ರಿ ಅಂತ ಅವ್ರು 3 ಗುಂಟೆ ತಮ್ಮ ಹೆಸರಿಗೆ ಖರೀದಿ ಮಾಡಿ ಇದನ್ನು ನೀವು ಹೆಂಗೆ ಬೇಕಾಗಿ ನೀವು ಉಪಯೋಗ ಮಾಡಿಕೊಡ್ತೀರಿ. ಹೌದು, ನಮ್ಮದು ಕೂಡ ರಿಜಿಸ್ಟ್ರೇಷನ್ಗೆ ಹೋಗಿದ್ದು ನಾನು 3-4 ದಿವಸ ಹೋಗಿ 12 ತಾರೀಕಿಗೆ ರಿಜಿಸ್ಟ್ರೇಷನ್ ಇಷ್ಟು ದುಡ್ಡೂ ಮುಟ್ಟಿದೆ. ಕೆಲವು ಕುಲಕರ್ಣಿ ಅವ್ರು ಹೇಳಿದ್ರು ಇನ್ನು 2,75,000 ರೂಪಾಯಿ ಕಡಿಮೆ ಇದ್ದಾವ್ರಿ, ನಾನು ತರ್ತೀನಿ ಅಂತ. ಆಮೇಲೆ ಅಲ್ಲೂ ಸಹಿತ ನಾನು ಜಾಗ ತಗೊಳ್ಳೋ ಮಾತಾಡೋದು ಕೂಡಲೇ ಹೇಳಿ ನಾವು 1,00,000 ರೂಪಾಯಿ ಕೊಡ್ತೀನಿ, ಮಹಾರಾಜ ಪ್ರಸಾದ ರೂಪದಲ್ಲಿ ನೀವು ಶುರು ಮಾಡಿರಿ ಅಂತ ಸಣ್ಣಾಗಿ ಕೂಡ್ಕೋತ ಬಂತು. ಬೆಳಗಾವದವರು ಭಾಳಷ್ಟು ಅದ್ರ ಬಗ್ಗೆ ಸಹಕಾರ ಎಲ್ಲ ತೋರಿಸಿದ್ರು. ಬರೀ ಇನ್ನೊಂದು 2-2 ಲಕ್ಷ, ಮುಂಚೆ 4 ಲಕ್ಷ ಅಂದರು, ನಾನು ತೊಗೊಂಬರ್ತೀನಿ, ಬರೀ 2-3 ಲಕ್ಷ ಹಾಕ್ರಿ ಅದು ತೊಗೊಂಬರ್ತೀನಿ. ಆಮೇಲೆ ಮತ್ತೆ ಅವ್ರ ಫೋನ್ ಮಾಡಿ ಹೇಳಿದ್ರು, ಇಲ್ರಿ ಮತ್ತೆಲ್ಲ ಕಡೆಯಿಂದ ದುಡ್ಡು ಬಂದದ 50,000 ಹಾಕಿದ್ರು, ತೊಗೊಂಡ್ಬರ್ತೀನಿ ಅಂತ. 50,000 ತೊಗೊಂಡು ಹೋಗಿದ್ವಿ. ಅದು ಏನು ಬ್ಯಾಡ್ರಿ ಕೆಲಸ ಆಗ್ತದೆ ಅಂತ. ಮಹಾರಾಜರೇನು ಅವ್ರೇನು ಮಲ್ಕೊಂಡಿಲ್ರಿ, ಅವ್ರು ಇದ್ದಾರೆ, ಹತ್ತಿರಿದ್ದಾರೆ, ಅವ್ರು ದಯಾಳು ಇದ್ದಾರೆ. ಆದ್ರೆ ನಾವು ಕೇವಲ ಸದ್ಗುರುಗಳ ಪ್ರೀತ್ಯರ್ಥವಾಗಿ ಅವರಿಗೆ ಈ ಸೇವೆ ಅವ್ರಿಗೆ ನಾವು ಸಮರ್ಪಣೆ ಮಾಡುವ ದೃಷ್ಟಿಯಿಂದ ಮಾಡ್ತಾ ಇರೋದ್ರಿಂದ ನಮಗೆ ಅದ್ರ ಬಗ್ಗೆ ಏನು ಅಥವಾ ಹೆಂಗೆ ಮಾಡಲಿ ಅನ್ನೋ ವಿಚಾರ ಇಲ್ಲ, ಅದ್ರ ಬಗ್ಗೆ ಕೆಲವು ವಿಚಾರ ಇಲ್ಲ, ಚಿಂತಿಲ್ಲ, ಕಾಳಜಿ ಇಲ್ಲ, ಸಾಧಿಕೋ ಇಲ್ಲೋ ಅನ್ನೋ ಭಯ ಇಲ್ಲ. ಕೋಳಿ ವಾರದ ದಿವಸ ನಾವು ಶುರು ಮಾಡೋದ್ರಿಂದ ಅವರು ಎಷ್ಟರ ಉತ್ಸಾಹದಿಂದ ಆ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂದರೆ ನಿಜವಾಗ್ಲೂ ನಮಗೆ ಭಾಳ ಮನಸ್ಸಿಗೆ ಸಂತೋಷ. ನಾವು ಬರ್ತೀವಿ ಅಂತ ಕೂಡಲೇ ಅವ್ರು ಕೋಳಿ ವಾರದವ್ರಿಗೆ ಹುಬ್ಬಳ್ಳಿ ಧಾರವಾಡ ಇದ್ದವ್ರು ಸಹಿತ ಅಲ್ಲಿ ಬಂದು ನಮ್ಮದು ಅಡಿಗೆ ಊಟ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ನಿಜವಾಗ್ಲೂ ನಮಗೆ ಬಹಳ ವಿಶೇಷ. ಅರ್ಥಾತ್ ಇದೇ ದೃಷ್ಟಿಯಿಂದ ಧಾರವಾಡದಾಗೂ ಬಹಳ ವರ್ಷದಿಂದ ಆಗ್ಬೇಕನ್ನುವಂಥ ಇದ್ರೊಳಗೆ ಸಾಕಷ್ಟು ನಡೆದಿದ್ದ ಪ್ರಯತ್ನ ಅವರು ಯಾಕೋ ಬಹಳಷ್ಟು ಸಮಯ ಮುಂದುವರಿದೇ ಇರೋದನ್ನು ನೋಡಿ ನಮಗೂ ಅನ್ನಿಸ್ತು ಇದನ್ನು ನಾವು ಶುರು ಮಾಡಿದಾತು ಅಂತ ತಿಳ್ಕೊಂಡು ಸಂಸ್ಥೆ ಒಂದು ಮಾಧ್ಯಮದಿಂದ ಕೆಲಸ ಶುರುವಾಯಿತು. ಅದ್ರ ಬಗ್ಗೆ ವಾಟ್ಸಪ್ನಾಗೂ ಹಾಕಿದ್ವಿ. ಸಾಕಷ್ಟು ಜನರು ಅದ್ರ ಸಲುವಾಗಿ ಇದನ್ನು ಮಾಡ್ತಾ ಇದ್ದಾರೆ. ನಾವು ಸಹಿತ ಮ್ಯಾಲಿನ ನಮಗೆ ಅಷ್ಟು ಒಂದೊಂದು ಸಲ ಏನಿಲ್ಲ ಎಲ್ಲ ಕಡೆ ಚುಟ್ಟು 2 ದಿವಸ 3 ದಿವಸ ಹೋಗಿ ಪ್ರತಿಯೊಂದರಲ್ಲೂ ಸ್ವಲ್ಪ ಮಾಡಿಕೊಂಡು ಬರ್ತಿರ್ತೀವಿ. ಕೋಳಿವಾರದ್ದು ಸಹಿತ ಸಾಕಷ್ಟು ಪ್ರಗತಿ ಒಳಗದ, ಅದು ಸಹಿತ ಅದು ನಿಂಟಲ್ಲಿ ಬಂದದ. ಈಗ ಧಾರವಾಡದ್ದು ಸಹಿತ ಸಾಕಷ್ಟು ಆಳಿನೊಳಗಿಂದ ಮ್ಯಾಲಕ್ಕೆದ್ದು ಕಂಡಾಪಟ್ಟಿ ಅದು
ಫೌಂಡೇಶನ್ನು, ಅದು ಇದು, ಬೆಡ್ಡು, ಕಾಂಕ್ರೀಟು ಕಟ್ಟೋದು. ಈಗ ಕಂಡಕ್ಟರ್ ಒಂದು 8-10 ಲಕ್ಷ ರೂಪಾಯಿ ಕೆಲಸ ಆಗಿದೆ, ಹೆಚ್ಚಿಗೆ ಆಗಿದ್ರು ಆಗಿದೆ. ಆದರೂ ಸಹಿತ ಒಂದು ದೊಡ್ಡ ಒಂದು ಯೋಜನೆ ಇದೆ. ಅದನ್ನ ಅಲ್ಲಿ ಧಾರವಾಡದ ಸದ್ಭಕ್ತರಿಗೂ ಅದ್ರ ಬಗ್ಗೆ ನಾವು ಯಾವ ಆಗ್ರಹ ಮಾಡಲಿಕ್ಕಿಲ್ಲ. ನೀವು ಕೊಡಬೇಕು ಅಂತಿಲ್ಲ, ಮಾಡಬೇಕು ಅಂತಿಲ್ಲ, ಏನೋ ಒಂದು ಆತ್ಮೀಯ ಭಾವಗಳು, ನಿಮ್ಮೊಳಗಿನ ಒಂದು ಆತ್ಮೀಯತೆಯನ್ನು, ಆ ಭಾವಗಳನ್ನು ನಾವು ಒಬ್ಬರಿಗೊಬ್ಬರು ವಿನಿಮಯ ಮಾಡ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ ಬೆಳಿಗ್ಗೆ ಹುಬ್ಬಳ್ಳಿಯವರಿಗೆ, ಸಾಯಂಕಾಲ ಧಾರವಾಡದವರಿಗೆ ಎಲ್ಲರಿಗೂ ಬರಲಿಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ನಮ್ಮ ಕಳಕಳಿ ಏನದ ಅಂದರೆ ಹೆಬ್ಬಳ್ಳಿಯೊಳಗೆ ಏನು ಕೆಲಸ ನಡೆದದೋ ಅದು ಭಾಳ ಪ್ರಚಂಡವಾಗಿ ನಡೆದದು. ಈ 4ನೇ ಅಂತಸ್ತಿನ ಸ್ಲ್ಯಾಬ್ ಅದಾಗಬೇಕು. ಅದ್ರ ಮೇಲೆ 5 ಶಿಖರ ಆಗ್ತದೆ. ಮಧ್ಯದಲ್ಲಿ ಶಿಖರದಿಂದ 26 ಅಡಿ ಎತ್ತರ ಆಗ್ತದೆ. ಅದ್ರ 2 ಬಾಜುಕ್ಕೂ 13 ಅಡಿ ಎತ್ತರದ್ದು ಆಗ್ತವೆ. ಮುಂದೆ 2 ಆಗ್ತವೆ, ಒಂದು 9 ಅಡಿ ಎತ್ತರ, ಒಂದು 13 ಅಡಿ ಎತ್ತರ. ಅದಕ್ಕಾಗಿ ಮತ್ತೆ 3-4 ಸಲ ಪ್ಲ್ಯಾನ್ ಬದಲಾಗಿ ಈ ಫೈನಲ್ ಆಗಿ ಸೆಂಟ್ರಿಂಗ್ ಹುಡ್ಕೋತಾ ಇದ್ದಾರೆ. ಅದರದ್ದು ಲಕ್ಷಾನುಗಟ್ಟಲೆ ನಮ್ಮಲ್ಲಿ ಈ ಸೆಂಟ್ರಿಂಗು ಬಾರ್ ಬೆಂಡಿಂಗ್ ಇದ್ದಾನ ಈವರೆಗೂ ಇಲ್ಲ ಅಂದರೆ ಒಂದು 50 ಲಕ್ಷ ರೂಪಾಯಿ ಬಾಡಿಗೆ ಅಥವಾ ಅವ್ರ ಮಜೂರಿ ಇಟ್ಕೊಳ್ತಕ್ಕ. ಅದು ಅದ್ರ ಜೊತೆಗೇನೆ 4 ಕೋಟಿಗೆ ಅಗದಿ ಹತ್ತಿರ ಬಂದದೆ. ಇನ್ನು ಇಷ್ಟಾಗಿಯೂ ನಮಗೆ ಇನ್ನೂ ಬಹಳಷ್ಟು ಮಾಡಬೇಕು. ಇದೊಂದು ನಮ್ಮ ಇಡೀ ಕರ್ನಾಟಕದ ಭಕ್ತರಿಗೆ ಇದೊಂದು ಅತ್ಯಂತ ದಿವ್ಯವಾಗಿರ್ತಕ್ಕ, ಈಗಾಗಲೇ ಅದನ್ನ ನಾವು ಬರೀ ಅದನ್ನು ಗುಡಿಸ್ಲಾಕ ಇಟ್ಕೊಂಡಿದ್ರು, ಅದು ದಿವ್ಯ ಕ್ಷೇತ್ರನ ಅದ. ಅದ್ರ ಎಲ್ಲಷ್ಟು ಸಂಶಯ ಇದೆ. ಆದರೆ ಇದು ಇನ್ನೂ ಜನರಿಗೆ ಏನಪ್ಪ ಅಂದ್ರೆ ಇಲ್ಲಿ ಬಹಳಷ್ಟು ಸಮಾಧಾನ ಅನಿಸುವಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದು, ಹೊರಗಿನ ವಾತಾವರಣ ಅಷ್ಟೇ ನಮಗೆ ನಿರ್ಮಾಣ ಮಾಡೋದು ನಮ್ಮ ಕೈಯಾಗಿ. ಆಂತರಿಕವಾಗಿರ್ತಕ್ಕಂಥ ಒಂದು ಸಮಾಧಾನವನ್ನು, ಆಧ್ಯಾತ್ಮಿಕ ಒಂದು ದಿವ್ಯವಾಗಿರ್ತಕ್ಕಂಥ ಭಾವಗಳನ್ನು ಔಷಧ ಸಿದ್ಧ, ಅವನೇನು ಯಾರು ನಾವು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದು ನಡೆದೇ ಇದೆ. ನಮಗೆ ಆಶ್ಚರ್ಯ ಆಗ್ತದೆ ಏನು ಅಂದರೆ ಪ್ರತಿ ದಿವಸ ಕನಿಷ್ಠ ಒಂದು 300-400 ಜನರಲ್ಲಿ ಪ್ರಸಾದ ಆಗ್ತದೆ. ಯಾವುದಕ್ಕೂ ಸಂಕೋಚ ಇಲ್ಲ, ಯಾವುದಕ್ಕೂ ಇದು ಇಲ್ಲ. ನೀವು ಬರಲಿ, ನೀವು ಬಾಡ, ನೀವು ಹಿಂದೆ, ನಾವು ಮುಂದೆ ಅನ್ನುವಂಥದ್ದು ಯಾವ ಭಾವನೂ ನಾವು ಇಲ್ಲಿ ಇಟ್ಕೊಳ್ಳೋದಲ್ಲ. ಅದಕ್ಕೆ ಎಲ್ಲಷ್ಟು ಆಸ್ಪದ ಇದ್ದಂಗನೆ ಎಲ್ಲರೂ ಏಕೋಭಾವದಿಂದ ನಾವೆಲ್ಲರೂ ಏಕೋಭಾವದಿಂದ ಬರ್ತೀವಿ, ಇರ್ತೀವಿ, ನಾಮಸ್ಮರಣೆ ಮಾಡ್ತೀವಿ, ಉಪಾಸನೆ ಮಾಡ್ತೀವಿ. ಈ ಒಂದು ಸ್ಥಾನದಿಂದಲೂ ಇದು ಇಷ್ಟ ಮರ್ಯಾದೆ ಲಿಮಿಟ್ ಇರೋದ್ರಿಂದ ನಮ್ಗೆ ಇದನ್ನು ಬಹಳಷ್ಟು ಇತ್ಲಾಗ ಬೆಳೆಸ್ಲಿಕ್ಕೆ ಬರದೇ ಇದ್ರು ಸಹಿತ ಮಹಾರಾಜರದ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ವಿಶಾಲವಾಗಿರೋ ಕಾರ್ಯಕ್ಷೇತ್ರ ಅಲ್ಲಿ ಚಿದಂಬರೇಶ್ವರ ಗುಡಿ ಹತ್ರನೂ ಇದೆ. ಅದಕ್ಕಾಗಿ ಅಲ್ಲಿ ರಾಮನಾಮ ಮಂದಿರವೂ ಆಗ್ತಾ ಇದೆ. ಇವತ್ತಿನವರೆಗೂ 150 ಕೋಟಿ ಇವತ್ತಿನವರೆಗೆ ಇನ್ನು ಹೆಚ್ಚಿಗೆನೇ ರಾಮನಾಮ ಬರೆದದ್ದು ಬಂದಾವ. ಜಗತ್ತಿನ ಇತಿಹಾಸದೊಳಗೆ ಇದು ಮೊದಲನೇದು. ಅದೇ ರೀತಿಯಾಗಿ ರಾಮನಾಮಗಳನ್ನು ಇಡ್ಲಿಕ್ಕೆ ಪುಸ್ತಕಗಳನ್ನು ಎಲ್ಲೋ ಒಂದು 13 ಕೋಟಿ ಬರೆಸಿರ್ತಾರೆ. ಎಷ್ಟೋ ಮಂದಿ 13 ಕೋಟಿ ಬರೆಸ್ಲಿಕ್ಕೆ ಸಂಕಲ್ಪ ಮಾಡಿ ಶುರು ಮಾಡಿಸಿ ನಮ್ಗೆ ಆಗವಲ್ತದೆ ಅಂತ ಬರೆದದ್ದು ಒಂದಿಷ್ಟು ಪುಸ್ತಕ ನಮಗೆ ತಂದು ಕೊಟ್ಬಿಡ್ತಾರೆ. ನಮಗೆ ಇದು ಕರೆಕ್ಷನ್ ಆಗವಲ್ತದೆ. ಇನ್ನು ಕೆಲವರು ಬರೆಸ್ತಾರೆ 13 ಕೋಟಿ ಆಗ್ತಾವೆ. ಆಮೇಲೆ ಆ ರಾಮ ಮಂದಿರದೊಳಗೆ ಒಂದು ಕಡೆ ಮೂಲ್ಯಾಗ ಒಂದು ಗ್ರಿಲ್ ಹಾಕಿ 13 ಕೋಟಿ ಆಗ್ಯಾವ ನೋಡ್ರಿ, ಪ್ರದಕ್ಷಿಣೆ ಹಾಕಿದೆ ಅಂತ ನಮಗೆ ಅನಿಸ್ತು. ಇಷ್ಟೊಂದು ಇದೇನು ಸಾಮಾನ್ಯ ದೈವಿ ಶಕ್ತಿ ಅಲ್ಲದು. ಅದ ನಿಜವಾದ ಪರಮಾತ್ಮ ಸ್ವರೂಪ ಅನ್ನುವಂಥ ಭಾವದಿಂದ ನಾವು ಏನು ಮಾಡಿದ್ರೆ ಒಂದು ಭವ್ಯವಾದ ಮಂದಿರ ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ವಿಷಯದಲ್ಲೂ ಸುಭದ್ರವಾಗಿರ್ತಕ್ಕಂಥದ್ದು, ಸುಂದರವಾಗಿರೋದು, ಅಷ್ಟದರ ಪದ್ಮಾಕಾರದಲ್ಲಿರ್ತಕ್ಕಂಥ 4 ಅಂತಸ್ತಿನ ಒಂದು ಮಂದಿರ ಕಟ್ಟಬೇಕು ಅಂತ ತಿಳ್ಕೊಂಡು ಮನಸ್ಸಿನಾಗ ಬಂದು
ಯಾವುದಕ್ಕೂ ನಾನು ಹಿಂದೆ ಮುಂದೆ ಏನೂ ವಿಚಾರ ಮಾಡಿಲ್ಲ. 13 ಕೋಟಿ ಅರ್ಥಾತ್ ಶತಕೋಟಿ ರಾಮನಾಮ ಬರಿಬೇಕು ಅಂತ ಒಂದು ನಿಮಿಷ, ಒಂದು ಕ್ಷಣ ನನ್ನ ತಲೆಗೆ ಬಂದ ಕೂಡ ಅವತ್ತೇ ಕೆಲಸ ಶುರುವಾಗಿಬಿಟ್ಟು. ಬೆಂಗಳೂರಿಗೆ ಫೋನ್ ಮಾಡಿ ನಮ್ಗೆ ಇದಕ್ಕಾಗಿ 300 ಪುಟದ ಒಂದು ಪುಸ್ತಕ ಬೇಕು ಅಂದ ಕೂಡಲೇ ಅವರು ಎಷ್ಟು ಬೇಕು ಅಂದ್ಕೊಳ್ಳಿ 1,20,000 ಪುಸ್ತಕ ಬೇಕು ಅಂದ್ವಿ. ಅವ್ರು ಅಷ್ಟು 50,000 20,000 10,000 ಮಾಡಿ ಕಳಿಸ್ಬಿಟ್ಟು ಹಂಗೆ ನಾವು ಎಲ್ಲರಿಗೂ ಅದನ್ನ ಕೊಡ್ಲಿಕ್ಕೆ ಕಲ್ತ್ವಿ. ಇವತ್ತು ಮಹಾರಾಜರು ಅನ್ನೋದನ್ನ ಅಂಥ ದೊಡ್ಡ ಸಂಪತ್ತು, ಆಧ್ಯಾತ್ಮಿಕ ಸಂಪತ್ತು. ಎಷ್ಟು ಮಂದಿ ಅದಕ್ಕಾಗಿ ಎಷ್ಟೊಂದು ಕಳಕಳಿಯಿಂದ ಒಬ್ಬೊಬ್ಬರು ನಿಮಗೆ ಹೇಳಿದ್ರೆ ಆಶ್ಚರ್ಯ ಅನಿಸೋದ. ಒಂದೊಂದು ಪುಸ್ತಕದಲ್ಲಿ 1,00,000 ಬರೆದಿದ್ದಾರೆ. ಒಂದೇ ಸಣ್ಣ ಪುಸ್ತಕದಲ್ಲಿ 1,00,000 ಬರೆದಿದ್ದಾರೆ. ಕಲ್ಯಾಣದಲ್ಲಿ ನಮ್ಮ ದೀಪ ಅಂತಿದ್ದ, ನಮ್ಮ ರಾಜನ ತಂಗಿ ಮುಖೇಶ್ ಅಂತ, ನಿಮ್ಗೆ ಹೆಂಗೆ ಆಶ್ಚರ್ಯ ಅನಿಸ್ಬೋದು. ಆಕೆ 400 ಪುಸ್ತಕ ಬರೆದ, ಸಣ್ಣ 450 ಸಣ್ಣ ಪುಸ್ತಕ ಬರೆದ. ಪ್ರತಿಯೊಂದರೊಬ್ಬನು ಒಂದು ಪೂರ್ಣ ಲಾಭ ನಾವು ಬರ್ತಾರೆ. ಮತ್ತು ದೊಡ್ಡ ಪುಸ್ತಕ ಮಾನ್ಯ ತಗೊಂಡು ಹೋಗ್ದೆ 47 48 46 47ನೇ ಪುಸ್ತಕ ತಗೊಂಡು. ಬಹಳ ಮಂದಿ ಇದರೊಳಗೆ ಬಹಳಷ್ಟು ನಿಜವಾಗಿಯೂ ಕೃತಾರ್ಥ ಆಗಿದ್ದಾರೆ. ಅದರೊಳಗೆ ಎಷ್ಟೋ ಮಂದಿ ಮನೆಯೊಳಗೆ ನಮಗೆ ತಕರಾರು ಬರ್ತಿತ್ತು. ಏನ್ರಿ ನಮ್ಮ ಅಜ್ಜಿನೋ ನಮ್ಮ ತಾಯಿ ವಯಸ್ಸಾಗಿಬಿಟ್ಟದ, ಒಟ್ಟ ಮನ್ಯಾಗ ಕೂಡುದಿಲ್ಲ, ಎಲ್ಲ ಬರೇ ಅದನ್ನು ಒಂದ್ಯಾಕೆ ಮಾಡಿದ್ರಿ ಇದನ್ಯಾಕೆ ಮಾಡಿದ್ರಿ ಅನ್ಕೋತ ಅಡ್ಡಾಡ್ತಿರ್ತಾರೆ. ಇದ ಊರಾಗಿಂದ ವಿಷಯ ಹೇಳಿದೆ. ಏನು ಮಾಡ್ತೀರಿ ನಮ್ಮ ಬಡ್ಡಿ ಕೊಡೋರಿಗೆ. ಅವರು ಒಳ್ಳೆ ಸುಶಿಕ್ಷಿತರು, ಇವರು ಸುಶಿಕ್ಷಿತರು ಮನೆಯವರು. ಕೊನೆಗೆ ರಾಮನಾಮ್ ಬರೆಯೋದು ಅವ್ರಿಗೆ ಶುರು ಅಂತ ಹೇಳ್ತೀನಿ. ಒಟ್ಟ ಯಾವುದಕ್ಕಾಗಿಲ್ಲ, ಎದ್ದು ಹತ್ತಾಗಿತ್ತ ಹೋಗತ್ತಿದ್ದಿಲ್ಲ, ಏನೂ ಕೇಳ್ತಿದ್ದಿಲ್ಲ. ಬಾತ್ರೂಮ್ ಹುಡುಗು ಸರೋದು ಮತ್ತು ಬರ್ತು. ಅವ್ರ ಮಕ್ಕಳ ಹೇಳಿದ್ರು ಮನೆ ಅಗ್ದಿ ಶಾಂತದ. ಇದೇನು ಸಾಮಾನ್ಯ ಅನುಭವ ಏನ್ರಿ ಇಲ್ಲಿ. ನಾವು ಅದ್ರ ತೊಡಗುವಲ್ವಿ ಅಷ್ಟ. ಆ ಮಕ್ಕಳು ಅವ್ರ ಹೆಣ್ಮಕ್ಳು ಪ್ರತಿ ದಿವಸ ಎಷ್ಟು ಬರ್ತಾರೆ. ಒಬ್ಬ ಪುಷ್ಪ ಅನ್ನೋ ಹೆಣ್ಮಗಳ ಇಡೀ ದಿವಸ ರಾಮನಾಮ್ ಬರ್ಕೋತಾನೆ ಇರ್ತಾರೆ. ಅದು ಏನು ಸಾಮಾನ್ಯ ಜಪ ಮಾಡೋದು ನಮ್ದು ಎಷ್ಟಾಗ ಲಕ್ಷ ಏನು ಲಕ್ಷ ಏನಾದ್ರೆ ಹಂತಿ ತಪ್ಪು ಅಂತ ಹೇಳುವುದಿಲ್ಲ. ಇದು ಅಷ್ಟ ನಮ್ಮನ್ನ ಸಾಧನೆ ಕಡೆ ಕೊಡಿರ್ತದೆ. ನಾವು ಹನುಮಾನ್ ಚಾಲೀಸ ಪಾಠ 11 ಕೋಟಿ ಮಾಡ್ಕೊಳ್ತಾನೆ ಮಾಡಿ 11 ಕೋಟಿನೂ ಅದು ಎಲ್ಲಿ ನೋಡಿದಾಗ ಹನುಮಾನ್ ಚಾಲೀಸ. ಮೊನ್ನೆ ಪುಣೆದಾಗ ಹೋಗಿ ಬಂದ್ವಿ, ಹೈದರಾಬಾದ್ದಾಗ ಹನುಮಾನ್ ಚಾಲೀಸ ಆಯ್ತು. ಅವರಂತೂ ಎಷ್ಟು ಖುಷಿ ಆದ್ರು ಅಂದ್ರೆ ನಮಗೊಂದಿಷ್ಟು ಜಗಾನು ಕೊಟ್ಟರು. ಒಂದು ಕಟ್ಟಿ ಮಂದಿರ ಕಟ್ಸಿದ ಮಂದಿರನ ಇದು ಮನಿನ ನಮಗೆ ಕೊಟ್ಟರೆ. ನೀವು ಇದು ಒಂದು ಗುಡಿ ಕಟ್ಟ್ರಿ ಮಾಡೋದಿದು ಮಹಾರಾಜರು ಅವಶ್ಯಕ ಆಗ್ತದೆ. ಹಾನಗಲ್ದಾಗ ನಮ್ಗೆ ಜಗ ಸಿಕ್ತು. ಹರಿಹರದಾಗ ಸ್ವತಃ ಶ್ರೀಧರ್ ಇದ್ದಾನ, ಅವ್ರ ಮನೆ ಪಕ್ಕದಲ್ಲಿ ಇನ್ನೊಂದು ಮನೆ. ನಾವು ಅಲ್ಲೇ ಇರ್ತಿದ್ವಿ, ಮಗ್ಗನ ಮನೆಯಾಗ ವಸಿಷ್ಠ ಆಶ್ರಮದಲ್ಲಿ ಬರೆದಿದ್ದ ಅಲ್ಲೇ ಇರ್ತಿದ್ವಿ. ಅದು ಆ ಮನಿನ ಅವ್ನು ಖರೀದಿ ತಗೋಬೇಕಂತ ಮೊನ್ನೆ ಅವ್ರ ಜೊತೆ ಮಾತಾಡಿದ. ಅವರು ಇವನು 50 ತನಕ ಕೇಳಿದ್ದ, ಅದು 55 ಆಯ್ತು, ಈಗ 57 ಆಯ್ತು. ಆದ್ರೂ ಸರಿ ತಗೊಳ್ಬೇಕನ್ನೋ ದೃಷ್ಟಿಯಿಂದ ತಗೊಳ್ಬೇಕಂತ ಅದಕ್ಕೆ ಹಿಂದೆ ಮಹಾರಾಜರ ಮಂದಿರ, ಹಿಂದೆ ಅಡಿಗೆ ಊಟ, ಅಡಿಗೆ ಮನೆ, ಭೋಜನ ಶಾಲಾ ನಡಕ ಮನಿ ಅನ್ನೋದಾದ್ರು ಆಶ್ರಮ ಜೊತೆ ಇರ್ತಪ್ಪ ಅಂತ. ಅವನು ಆ ಗದಿಯು ಆ ಇದರಿಂದ ತಳಮಾಳದಿಂದ ಆ ಕೆಲಸವನ್ನು ತೊಡಗಿದ್ದಾರೆ. ಅದೇ ರೀತಿಯಾಗಿ ಇವರು ಸಹಿತ ಚಳ್ಳಕೇರಿಯವರು ಮೊನ್ನೆ ಅವರು ದಾವಣಗೆರೆಗೆ ಬಂದಾಗ ನಾವು ಇಬ್ಬರಿಗೂ 1,1 ಲಕ್ಷ ರೂಪಾಯಿ ಕೊಟ್ಟು ಕಳಿಸಿದ್ವಿ. ಇದು ಮಹಾರಾಜ ಪ್ರಸಾದವನ್ನು ತಿಳ್ಕೊಂಡು ಕೆಲಸ ಶುರು ಮಾಡಿ. ಇನ್ನೂ ಅನೇಕ ಕಡೆ ಇದೇ ರೀತಿ ಬೆಳಗಾವದಾಗಂತೂ ಖರೀದಿ ಆಯಿತು. ಸಬ್ ರಿಜಿಸ್ಟ್ರಾರು ಅವರ ಇದು ಬೇರೆ ಕಡೆಯಿಂದ ವರ್ಗಾಗಿ 20 ದಿವಸ ಆಗಿತ್ತು ಅಲ್ಲಿಗೆ ಬಂದಿತ್ತು. ಅವರು ಅಕಸ್ಮಾತ್ ಅವರು ಮಾಲಿಂಗ್ಪುರದವರು, ಅಲ್ಲಿ ಸಹಜಾನಂದ ಸ್ವಾಮೀಜಿ ಇದ್ದವರು, ಅವ್ರ ಸಂಪರ್ಕದಲ್ಲಿದ್ದವರು, ಆಧ್ಯಾತ್ಮಿಕ ಬಗ್ಗೆ ಅವ್ರ ಕಳಕಳಿ. ಅವರು ತಮ್ಮ ಕಾಲಿನಲ್ಲಿ ಹುಬ್ಬಳ್ಳಿ ಸಿದ್ಧಾರೂಢ ದರ್ಶನಕ್ಕೆ ಹೋಗುವತ್ನ ಲಿಂಗಾಯತರು. ಅಕಸ್ಮಾತ್ ಅವರಿಗೆ ನಮ್ಮ ಪ್ರವಚನ ಕೇಳಿದ್ರು. ಅದು ಸಹಿತ ಸಹಜಾನಂದ ಇಲ್ಲಿ ಬಂದಾಗ ಹೇಳಿರೋ ಪ್ರವಚನ ಅವ್ರು CD ಮಾಡಿ ಎಲ್ಲರಿಗೂ ಕೊಡ್ತಿದ್ರು.
ಅದನ್ನು ಕೇಳಿದ ಕೂಡಲೇ ಅವ್ರಿಗೆ ಅಷ್ಟು ಉತ್ಸುಕತೆ ಆಗ್ತಂದ್ರೆ ನಾವು ಅವ್ರು ನೋಡ್ಬೇಕು ಆಮೇಲೆ ಅವ್ರ ರಿಜಿಸ್ಟ್ರೇಷನ್ ನಾವು ಹೋದಾಗ ಫೋನ್ ಮಾಡಿ ಕೇಳಿರ್ತೀವಿ ಬಂದಾರೇನ್ರಿ ಗುರುಗಳು ಬಂದಾರ ಮರುದಿವ್ಸ ಮುಂಜಾನೆ ಫೋನ್ ಮಾಡಿದ್ರು ನಾನು ಆಫೀಸ್ ಹೋಗಿದ್ದು ಮುಂಚೆ ಬಂದು ಗುರುಗಳ ದರ್ಶನ ತಗೊಂಡು ಆಮೇಲೆ ಹತ್ತಾವು ಭೇಟೆ ಹತ್ತಾವು ಶಾಲು ಮಾಲಿ ತೊಗೊಂಡು ಬಂದರು ಇದು ಮಾಡಿದ್ರು ನಮಗೂ ನಾನು ಸ್ವಲ್ಪ ರಾಮನಾಮ ಬರೀತೀನಿ ದಿನ ಅದ್ರ ಫಲ ನೋಡ್ರಿ ಎಂಥ ಸಿಗ್ತದೆ ಇವತ್ತು ನೀವ ಇಲ್ಲಿ ಬಂದು ನನಗೆ ದರ್ಶನ ಕೊಟ್ರಿ ಹಂಗೆ ಈಗ ಪಾಪ ಎಷ್ಟಲ್ಲಿ ಭಾವಿಕಿದ್ರು ನಾನು ಮುಂದಲ್ತೀನಿ ಬಂದೀನಿ ಅಂತೇಳಿ ಹೋದ್ವಿ ತಮ್ಮ ಚೇಂಬರ್ ಎಲ್ಲ ಕುರ್ಚಿ ತೆಗಿ ಸ್ವಚ್ಛ ಮಾಡಿಸಿಟ್ಟಿದ್ರು ನಮ್ಗೆಲ್ಲರೂ ಕೂಡಿ ಕೇಳು ನಮ್ಮನ್ನು ತಮ್ಮ ಕುರ್ಚಿ ಮೇಲೆ ಕೂಡಿಸಿದ್ರು ತಾವು ಕೈ ಇಟ್ಕೊಂಡು ಒಂದೆರಡು ಮಾತು ಹೇಳಿದ್ರಿ ಆಶೀರ್ವಚನ ಹೇಳಿ ಮುಂದೆ ಒಂದು ತಾಸು ಪ್ರವಚನ ಆಯ್ತು ಸಬ್ ರಿಜಿಸ್ಟ್ರೇಷನ್ ಆಫೀಸ್ನೊಳಗೆ ಇಡೀ ಭಾರತದ ಇತಿಹಾಸದಲ್ಲಿ ಒಂದು ಅವ್ರು ಹೇಳಿ ನಿಮ್ಮ ರಿಜಿಸ್ಟ್ರೇಷನ್ ಬಗ್ಗೆ ವಿಚಾರ ಮಾಡ್ಬಿಟ್ಟಾಗೆಲ್ಲ ಈ ಐಡಿಯಾ ನಿಮ್ಮ ಕೈಯಾಗ ಬಂದ್ಬಿಡ್ತದ ಹ್ಞೂ ರೀ ಪಾಪ ಅವ್ರು ಯಾಕೊಟ್ಟು ನಮಸ್ಕಾರ ಮಾಡಿದ್ರು ಏನೋ ಈ ಬೆಳಗಾವಿ ಕೆಲಸ ಇದ್ರು ಹೇಳ್ರಿ ಹ್ಞೂ ರೀ ಮೊನ್ನೊಬ್ಬರು ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅವ್ರಿಗೆ ಇದಕ್ಕೆ ನಮ್ದೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಬಂದಿರೋ ಹೆಣ್ಮಗಳ ಈ ಪಾಪ ಸ್ವಲ್ಪ ಯಾರೋ ಈಗ ರಾಜಕಾರಣ ಹಚ್ಚಿರ್ತಾರೆ ಅದನ್ನ ಮಾಡಿರ್ತಾರೆ ಈ ನವನಗರದಿಂದ ಆಕಿ ಇಲ್ಲಿಂದ ಆಕಿ ಬೆಳಗಾವಿ ಟ್ರಾನ್ಸ್ಫರ್ ಆಗಿದೆ ಬೆಳಗಾವಿ ಮುಂದೆ ಇಲ್ಲಿ ಬಂದಿದ್ರು ಅವ್ರು ಭಾಳ ಇದುವಾಯ್ ಸಂತೋಷ ಆಯ್ತು ಅವ್ರಿಗೆ ನಮ್ಮಿಂದ ಆಶೀರ್ವಾದ ಇರಲಿ ಹಾಗೆ ಅವಾಗಿಂದಲೂ ನಮ್ಮ ಬಗ್ಗೆ ಅವ್ರಿಗೆ ಭಾಳ ಇದುವಾಗಿ ನಮ್ಮ ಕಡೆಯಿಂದ ತಮ್ಮ ಹೊಸ ಆಫೀಸ್ನಾಗ ಹೋಮಹವನ ಮಾಡಿಸಿ ಎಲ್ಲ ಫರ್ನಿಚರ್ಸ್ ಎಲ್ಲ ನಮ್ಮ ಕಡೆ ಉದ್ಘಾಟನೆ ಮಾಡಿಸಿ ಎಸ್ ಟಿ ಹೆಣ್ಮಗಳು ಆಕಿ ನೋಡಿದ್ರೆ ಆಕಿಗೆ ಬೆಳಗಾವಿಗೆ ಹೋದ ಕೂಡ ಆಕೆ ಹೋಗೋ ಮುಂದೆ ಹೇಳಿದ್ರು ಗುರುಗಳು ನೀವು ಬೆಳಗಾವ್ದಾಗ ಏನಾರ ನಮ್ಮ ಕೆಲಸ ಇದ್ದನ್ನು ಹೇಳಿ ನಾನು ಮಾಡ್ತೀನಿ ಅಂತ ಜಾತಾ ಸಖಾ ಹರಿ ಯಾವರಿ ವಿಶ್ವಕೃಪಾ ಯಾರಿಗೆ ಭಗವಂತನ ಸಖ ಇದ್ದಾನೋ ಅವ್ರ ಮೇಲೆ ಇಡೀ ವಿಶ್ವನ ಕೃಪಾ ಅಂತ ಅರ್ಥಾತ್ ಈಗ ನಾವು ಅವ್ರನ್ನ ಗಟ್ಟಿ ಹಿಡ್ಕೊಂಡ್ಬಿಡ್ತೀವಿ ಅವ್ರ ಕಾಲ ನಾವು ಹೆಂಗಿದ್ದೀವಿ ಏನಿದ್ದೀವಿ ಎಷ್ಟು ಅಜ್ಞಾನ ಇದ್ದೀವಿ ಮೂರ್ಖಿದ್ದೀವಿ ಅದು ಏನೋ ಇದ್ರು ಬಹಳ ಹೇಳ್ತಿದ್ರು ತಾಯಿ ಶಾಣ ಮಕ್ಕಳ ಕಡೆ ಬಹಳ ಲಕ್ಷ ಕೊಡುವುದಿಲ್ಲ ಹತ್ತು ಮಕ್ಕಳು ಇರ್ತಾವಲ್ಲ ಹುಚ್ಚರಂಗೆ ಹಂಗೆ ಆ ಮಕ್ಕಳ ಕಡೆಗೆ 10 ಲಕ್ಷ ಕೊಡ್ತಾರೆ ಹಂಗೆ ನಮ್ಮ ಕಡೆಗೆ ಅವ್ರು ಲಕ್ಷ ಕೊಡ್ತಾರೆ ಶಾಣ ಮಕ್ಕಳ ಕಡೆಗೆ ಅವು ಉಡ್ತಾವ ತಿಂತಾವ ಹೋಗ್ತಾವ ಸಾಲಿಗೆ ಮಾಡಿ ಅಭ್ಯಾಸ ಮುಡ್ಕೊತಾವ ಇದನ್ನು ಪಾಪ ಒಂದು ಹುಚ್ಚ ಮಗ ಅದಕ್ಕೂ ಸ್ವಲ್ಪ ಹೆಚ್ಚಿಗೆ ಲಕ್ಷ ಕೊಡ್ಬೇಕಾಗ್ತದೆ ಆದ್ರೆ ಅವ್ರಿಗೆ ಇಷ್ಟು ಆ ಹುಚ್ಚ ಮಗಂದ ಎಷ್ಟು ತ್ರಾಸ ಇರ್ತದೆ ಅವ್ರಿಗೆ ಅಂದ್ರೆ ಏನ್ ಕೇಳೋದು ಈಗ ಒಂದಿನ ಸಂಕಲ್ಪ ಮಾಡ್ಕೊಂಡು ಕೂಡ್ತದ ಹುಚ್ಚ ಮಗ ಏನ್ ಮಾಡ್ಬೇಕಿನ್ನ ಅವ್ರಿಗೆ ಅವ್ರಿಗೂ ಅವ್ರದ್ದೊಂದು ಏನೋ ಒಂದು ಉಳಿಸ್ಕೋಬೇಕಲ್ಲ ಸಮಾಜದಲ್ಲಿ ಹಿಂಗಾಗಿ ಅವರು ಆಯ್ತು ಪಾಪ ಅವನು ಹೈದರಾಬಾದ್ ನಿಜಾಮ ಅವನ ಮಗ ಅವನು ಹುಚ್ಚುತ್ತಾರೆ ಏನೇನೋ ಮಾಡ್ತಿದ್ದ ಅವ್ನಿಗೆ ಯಾರು ಸಾಲ ಕೊಡಬಾರ್ದು ಅಂತ ಹೈದರಾಬಾದ್ ಡಂಗರ ಹೊಡಿಸಿದ್ದ ಹಂಗೆ ಇವ್ರು ಡಂಗರ ಹೊಡಿಸಿದ್ರೆ ನಾವು ನಡೀತಾರೆ ಹೊಡೆದಿರ ಬಳಕ ನಾವು ಇದ್ಯಾಕ ಹಿಮಾಲಯ ನಮ್ಗೆ ಸಂತೋಷ ಮುಖ್ಯವಾಗಿ ಏನು ಅಂದ್ರೆ ಇದ್ರ ಹೊರತಾಗಿ ಇನ್ನೊಂದು ಹುಸ್ತನಾಗಿ ಅದು ಜವಾಬ್ದಾರಿ ಅವ್ರಿಗೆ ಅದ ಇನ್ನು ಅವ್ರ ಬಗ್ಗೆ ನಮಗೊಂಚೂರು ಭಕ್ತಿ ಭಾವ ಇರೋದ್ರಿಂದ ಅವ್ರ ಜವಾಬ್ದಾರಿ ಬಗ್ಗೆ ನಾವು ಜವಾಬ್ದಾರಿ ಆಗ್ತೀವಿ ಇದು ನೀವೆಲ್ಲ ಅವರು ನಮಗೆ ಅದು ಗೊತ್ತಿಲ್ಲ ಆಗಲಿ ಬಿಡ್ರಿ ಅವ್ರಿಗೆ ಪಾಪ ಜವಾಬ್ದಾರಿ ಅದ ಅವರದನ್ನ ನಿರ್ವಹಿಸ್ತಾರೆ ಹಂಗಾದ್ರೆ ಅವ್ರ ಬಗ್ಗೆ ನಮಗೆ ಭಕ್ತಿ ಅದ ಭಾವ ಅದ ನಮಗೂ ಅವ್ರ ಬಗ್ಗೆ ಪ್ರೇಮ ಅದ ಅಂತಿದ್ರೆ ಅಪ್ ಮಾಡಿರುವ ಸಾಲಕ್ಕೆ ಮಕ್ಕಳು ಹೆಂಗೆ ಜವಾಬ್ದಾರ ಆಗ್ತಾರೆ ಹಂಗ ಅವ್ರ ಮೇಲಿನ ಜವಾಬ್ದಾರಿ ನೀವು ಎಲ್ಲರೂ ನಿಮ್ಗೂ ನಿಮ್ಗೆ ಎಷ್ಟು ಮಟ್ಟಿಗೆ ನಿಮ್ಮ ಜವಾಬ್ದಾರಿ ನೀವು ತಿಳ್ಕೊಂಡು ಮಹಾರಾಜ್
ನಾವು ವಿದ್ಯುತ್ ಓಡಿ ನೀವು ಮಾಡಿದ್ವಿ ಏನು ಹೇಳ್ತಾರೆ ಅದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವು ಇರೋದ್ರಿಂದ ನಾಳೆ ತನಿಖೆ. ನಿನ್ನೆ ಈ ಭಾಳ ದಿವಸ ನಮ್ಮ ತಲೆಗೆ ಏನಿತ್ತು ಅಂದ್ರೆ ಆ ದೊಡ್ಡ ಗುರುಪಾಲಕ ಮಂದಿರದ ಮುಂದೆ ಒಂದು ಅತ್ಯಂತ ಭವ್ಯವಾಗಿರೋ ಒಂದು ಏನು ಅಂದ್ರೆ ಸದ್ಗುರು ಸ್ತಂಭ ಅಂತ ನಿಂದಿಸ್ಬೇಕು ಅಂತ ಭಾಳ ದಿವಸದ ತಲೆಗೆ. ಅದಕ್ಕಾಗಿ ಭಾಳ ಕಡೆಗೆಲ್ಲ ಕೇಳ್ತಿದ್ವಿ ಈ ಕಂಬ ಎಷ್ಟು ಎತ್ತರದ, ಇದಕ್ಕೆ ಎಷ್ಟು ಖರ್ಚು ಬಂದದ, ಎಲ್ಲಿ ತರಿಸಿದ್ವಿ ಅಂತೆಲ್ಲ ಎಲ್ಲೆಲ್ಲಿ ಹೋದಾಗೆಲ್ಲ ಕೇಳ್ತಿದ್ವಿ. ಮೊನ್ನೆ ವಿಷಯ ನಮ್ಮಲ್ಲೇ ಮುರುಡೇಶ್ವರದು ಈ ಮೂಗ ಬಸವೇಶ್ವರ ದೇವಸ್ಥಾನ ಕಟ್ಲಿಕ್ಕೆ ಬಂದ. ಅವ್ರು ನಾವು ಹೊಂದಿಸ್ಕೊಟ್ಟಿವಿ 2,19,00,000 ರೂಪಾಯಿಗೆ. ಅದು ಭವ್ಯವಾಗಿ ಕಟ್ತಾ ಇದ್ರು. ಭಾಳ ಕಡೆ ಕಟ್ಟಿದ್ರಲ್ಲ ಅಡ್ಡಾಡಿ ನೋಡ್ಕೊಂಡ್ ಬಂದಿವಿ. ಅವ್ರಿಗೆ ಬಂದೆ ಸಹಜವಾಗಿ ಅವ್ರಿಗೆ ಅವ್ರ ಆ ಕಲ್ಲು ತರಬಹುದು. ನಮಗೇನಿತ್ತು ಅಂದರೆ 13,39 ಫೂಟ್ ಎತ್ತರದ ಕಲ್ಲದು, ಒಂದು 6-7 ಫೂಟ್ ನೆಲದಾಗ ಹೋಗ್ತೀವಿ. ಗಟ್ಟಿ ಒಂದು 45-46 ಫೂಟ್ ಎತ್ತರದ ಕಲ್ಲು ಬೇಕಾಗಿತ್ತು. ಅವ್ರು ಕಲಿಸಿ ಹೇಳಿದ್ವಿ ನಾವು ಕೊಡ್ತೀವಿ ಅಂದರು. ನಾವು ಬೇಕಾದ್ರೆ ಒಂದು 100 ಫೂಟ್ ತನಕನೂ ಕೊಡ್ತೀವಿ ಅಂದರು. ಬ್ಯಾಟ್ರಿ ಸಾಕಿಷ್ಟ ಅಂದರೆ ಮತ್ತು ಮನೆ ಕೇಳಿದ್ವಿ ಅದು ಖರ್ಚು ವೆಚ್ಚ ಎಷ್ಟಾಗ್ಬೋದು. ಅವ್ರು ಮುಂಚೆ 50 ಅಂದರು, 1000 ಅಲ್ಲ. ನಾನು ಮುಂಚೆ ಹಂಗೆ ತಿಳ್ಕೊಂಡಿದ್ದೆ. ಅಂತ 50,000 ಅಂದಿತ್ತು ಅಂತ ಒಂದು 5 ದಿನ ಬಿಟ್ರೆ ಆಮೇಲೆ ಹೇಳಿದ ಅವರೇ ಹೇಳಿದಪ್ಪ ಲಕ್ಷ ಅಂತ. ನಮ್ಮ ಲಕ್ಷ ಹಾಕ್ಬೋದು. ನಾ ಹೇಳಿದೆ ಭಾಳ. ಆಮೇಲೆ ನಮ್ಮ ಪುರಾಯಿನವರು ಅವ್ರ ಜೊತೆ ಬಂದಿರೋರು ಹೇಳು ಈಗ 45ಕ್ಕೆ ನಿಂತಾರ್ರಿ ಅವರು ನಿಂದ್ರವಲ್ರಪ್ಪ. ಸರಿ ನಾವು ಏನು ನಿಂತೀವಿ ಅದೊಂದು ಹೇಳೋ ಕೊನೆಗೆ 35ಕ್ಕೆ ಹೊಂದಿಸ್ತೀವಿ. ನೋಡಿ ನಾ ಏನು ನಿಮಗೆ ನುಕ್ಸಾನ ಆಗಿ ಕೊಡೋದಿಲ್ಲ. ಲಕ್ಷ ರೂಪಾಯಿ ನಾವು ಅವ್ರು ಮಾತ್ರ ಆದಮೇಲೆ ಕೊಡ್ಬೋದು, ಖುಷಿ ಅಂತ ಕೊಡ್ಬೋದು. ನಿಮ್ಗೆ ನಿಮ್ದು ಏನಾದರೂ ಹೆಚ್ಚು ಖರ್ಚಾಗಿತ್ತು ಅದನ್ನು ಹಂಗೂ ಕೊಡ್ಬೋದು. ಆದರೆ ನೀವು ವ್ಯಾವಹಾರಿಕವಾಗಿ ಸದ್ಯ 35ಕ್ಕೆ ಮುಗಿಸ್ಕೊಡ್ರಿ ಅಂತ ಹೇಳಿದೆ. ಅವ್ರಿಗೂ ನಮ್ಮ ಬಗ್ಗೆ ಭಾಳ ಇದು ಅದ. ಅವ್ರು ಬರೋದು ಹೇಳಬಹುದು ಗುರುಗಳು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ನಾನು ಅಂತ. 35ಕ್ಕೆ ಹ್ಞೂ ಅಂದರು. ಇದು ಒಂದು ಜವಾಬ್ದಾರಿ ಅವ್ರು ತಗೊಂಡಾರ. ಅವ್ರ ಅವ್ರೊಳಗೆ ನಾವು ಅದು ಒಂದು ಕೆಲದಿನ ಅವ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಅದಕ್ಕೆ ಅಡ್ವಾನ್ಸ್ ಕೊಟ್ಟು ನೀವು ಕಲ್ಲು ಅದು ಗುಡ್ಡದಾಗ ನೀ ರೆಡಿಯಾಗಿ ಅರ್ಥಾತ್ ಲೈನೌಟ್ ಹಾಕಿ ಅದನ್ನು ಕೊನೆಗೆ ಶುರು ಮಾಡೋ ದಿವಸ ನನಗೆ ಹೇಳಿ ನಾನಾ ಬಂದು ಅದನ್ನು ಪೂಜೆ ಮಾಡಿ ಕೊಟ್ಟು ಆ ಕಲ್ಲು ಪರಿಸ್ಥಿತಿ ಶುರು ಮಾಡುವಂತೆ ಅಂತ ಹೇಳಿದೆ. ಆಯ್ತು ರೀ ಹಂಗೆ ಮಾಡೋಣ, ನೀವು ಬಂದ ಬಳಿಕ ಶುರು ಮಾಡೋಣ ಅಂತಂದ್ರೆ ಹೇಳಿ ಯಾವಾಗ ಅಂತಾರೆ. ಏನೋ ನಾವು ಏನೋ ಒಂದು ಅನುಕೂಲ ಮಾಡ್ಕೊಂಡು ಬರ್ತೀವಿ. ಅಲ್ಲಿ ಒಂದು ಹಂತಾರ ಆಗಬೇಕು. ಈಗ ರಾಮನಾಮ ಮಂದಿರದ ಎದುರಿಗೆ ಈ ರಾಮನಾಮ ಮಂದಿರದ ಶಿಖರದ ಮೇಲೆ ಕಳಸದ ತುದಿ ಎಷ್ಟು ಎತ್ತರ ಆಗ್ತದೋ ಅಷ್ಟು ಎತ್ತರ ಇತ್ಲಾಗ ಒಂದು ಸ್ತಂಭ ಆಗಬೇಕು, ರಾಮನಾಮ ಸ್ತಂಭ ಅಂತ. ಅದು ಕಾಂಕ್ರೀಟ್ಲೆ ಮಾಡಬೇಕು ಅಂತ ವಿಚಾರ. ಮೇಲೆ ಕೆಳಗಿಂದ ಮೇಲೆ ತನಕನೂ ಫುಲ್ ಅದೇನು ಮಾಡಬೇಕು ಅಂದ್ರೆ ಬಾರ್ ಬೆಂಡಿಂಗು ಸಮಥಿಂಗ್ ಅದು ಮಾಡ್ಕೋತ ಕಾಂಕ್ರೀಟಿಂದ ಮಾಡ್ಕೋತ ಹೋಗ್ಬೇಕು ಅಂತ. ಅದು ಪ್ಲ್ಯಾನ್ ಆಗಿದೆ ಈಗಾಗಲೇ. ಅದು ಕಾಂಕ್ರೀಟ್ ಎಷ್ಟು ದಪ್ಪ ಹಾಕೋತ ಹೋಗ್ಬೇಕು, ಎಷ್ಟು ಸ್ಟ್ರಾಂಗ್ ಇದು ರಾಡ್ಸ್ ಇರಬೇಕು, ಅದೆಲ್ಲ ವಿಚಾರ ಮಾಡ್ತಾ ಇದ್ದಾರೆ ಇಂಜಿನಿಯರ್ಗಳು. ಈ ರೀತಿಯಾಗಿ ಅದಕ್ಕೊಂದು ಭಾಳ ಭವ್ಯವಾದ ಸ್ವರೂಪ ಕೊಡಬೇಕು ಅನ್ನುವಂಥ ಕಳಕಳಿ ಅದ. ಅದೇ ರೀತಿಯಾಗಿ ಮೊನ್ನೆ ಹೊಸಪೇಟೆಗೆ ಹೋದಾಗ ಅಲ್ಲಿ ಒಂದು 13 ಫೂಟ್ ಎತ್ತರ ಮಹಾರಾಜದ ಕೃಷ್ಣಶಿಲಾ ಕರಿ ಕಲ್ಲಿಂದು ಮೂರ್ತಿ ಮಾಡಲಿಕ್ಕೆ ಹೇಳಿದ್ವಿ. ಅಲ್ಲೊಬ್ಬರು ಶಿಲ್ಪಿ ಇದ್ದಾರೆ ಮತ್ತು ಅವರಿಗೆ 13 ಪಾದುಕ ಮಾಡಲಿಕ್ಕೆ ಹೇಳಿದ್ವಿ. ಈ ಅಮೃತ ಶಿಲೆಯ ಮೂರ್ತಿಯ ಮುಂದ ಅರ್ಥಾತ್ ಕೃಷ್ಣಶಿಲೆಯ ಪಾದುಕೆ ಎರಡೇ ದೇವರು, ಮಹಾರಾಜ ಮೂರ್ತಿ ಪಾದುಕ. ಉಳಿದದ್ದೆಲ್ಲ ಬ್ರಹ್ಮಾನಂದದ್ದು ರಾಮದೇವ್ರದ್ದು ಏನು ಬೇಕು ಅವನ್ನೆಲ್ಲ ಫೋಟೋ ಹಾಕೊಳ್ಳೋದು. ಅದೇ ರೀತಿಯಾಗಿ ಅಲ್ಲಿ ಒಂದು 13 ಫೂಟ್ 11 ಫೂಟ್ ಎತ್ತರ ರಾಮನಾಮ ಬರ್ಕೊಂಡು ಕೂತಿರೋ
ಮಾರುತಿ ಆಗ್ತದೆ. ಅದರದೆಲ್ಲ ಈ ಮಂಟಪ ತಯಾರಾಗ್ಯದ. ಇನ್ನು ಅದ್ರ ಎದುರಿಗೆ ಹತ್ಲಾಗ ಅಂದ್ರೆ ಈ ದೇವಸ್ಥಾನಕ್ಕೆ ಅಡ್ಡ ಬರಲ್ದಂಗೆ ಹತ್ಲಾಗ ಒಂದೇನಂದ್ರೆ 13 ಫೂಟ್ ಎತ್ತರದ ಮಹಾರಾಜರದೊಂದು ಮೂರ್ತಿ ಅಲ್ಲಿ ಸ್ಥಾಪನೆ ಮಾಡಬೇಕು. ಮೊದಲು ನಮಗೆ ಭಗವಂತನ ಒಂದು ಬಗ್ಗೆ ನಾವು ಪ್ರೇಮ ನಿರ್ಮಾಣ ಮಾಡ್ಕೋಬೇಕಾದ್ರೆ ಭಗವಂತನ ಪೂಜೆಯ ಸಾಧನೆಗಳನ್ನು ಪ್ರೇಮ ಮಾಡಿ ನಮಗೆ ಹೂ ನೋಡೇ ಸಂತೋಷ. ಇವತ್ತು ನಾನು ಭಗವಂತನ ಪೂಜೆಗಾಗಿ ಇಟ್ಕೊಂಡಿರೋ ಹೂ ನೋಡೇ ನಮಗೆ ಸಂತೋಷ. ನಮ್ಮ ತಾಯಿ ತಂದಿದ್ರು, ನಮ್ಮ ಅಜ್ಜ ಕೃಷ್ಣಪ್ಪ ಅಂತ ಖಾಸ್ನಿ ಸಂತಿದ್ರು. ನಾನು ಅವಾಗ ಸಣ್ಣವಿದ್ದೆ, ಬಹಳಷ್ಟು ಅವ್ರ ಜೊತೆಗೆ ಇರ್ತಿದ್ದೆ. ಭಾರಿ ಅಗದಿ ಇದರ ಮನುಷ್ಯ ಅಗದಿ ದಕ್ಷ ಮನುಷ್ಯ. ಪ್ರಪಂಚದಲ್ಲಿ ಪ್ರತಿಯೊಂದರೊಳಗೂ ಮನೆ ಪೂಜೆ ಅವರ ಮಾಡ್ತೀವಿ. ಆಮೇಲೆ ಪಾಂಡುರಂಗ ಈಗೇನು ನಾವು ನಮ್ಮ ತಮ್ಮ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಆ ಪಾಂಡುರಂಗನ ಪೂಜೆನೂ ಅವರ ಮಾಡ್ತೀವಿ. ನಾನು ಜೊತೆಗೆ ಇರ್ತಿದ್ದೆ ಅವಾಗ, ಯಾವಾಗಲೂ ಅವ್ರ ಜೊತೆಗೆ. ಅವ್ರು ಪೂಜೆ ಮಾಡಿ ಹೊರಗೆ ದೂರ ಬಂದು ನಿಂತು ಒಂದೇನೋ ಒಂದು ಮಾಲೆ ಇರ್ಬೋದು ಅಷ್ಟೇ. ಅಲ್ಲೇ ಒಂದು ಹಿತ್ಲ ಮಾಡಿದ್ರು, ಹಿತ್ತಲ್ದಾಗ ಒಂದು ಮುಳ್ಜಾಗಿ ಹೂವಿನ ಗಿಡ, ಅದು ಪುಟಾಣಿ ಗಿಡ ಅಂತೆಲ್ಲ ಹಾಕ್ತಿದ್ರು. ಈಗ ಅವರ ಮುಂಜಾನೆದ್ದು ಚಹಾ ಕುಡಿದವರು ಹೋಗಿ ಹೂ ಬರ್ಕೊಂಡ್ಬಂದಿಟ್ಟು ಆಮೇಲೆ ಸ್ನಾನ ಮಾಡಿ ಇಲ್ಲ ಇದು ಮಾಡಿ ಆ ಹೂವಿನ ಒಂದು ಮಾಲೆ ಇದ್ರಿತ್ತು ಇಲ್ಲದಿದ್ರಿಲ್ಲ. ದೂರ ಬಂದು ನಿಂತು ನನ್ನ ಜೊತೆಗೆ ಹಿಂಗೆ ಆ ಪಾಂಡುರಂಗನ ಕಡೆ ನೋಡ್ಕೊಟ್ಟು ಪಾಂಡುರಂಗ ಹೆಂಗೆ ಕಲಿಸ್ತಾರೆ ನಮಗೇನು ಅವ್ರು ಮಾಡಿ ಹಂಗೋ ಹಂಗೆ ನಮ್ಗೆ ಜಪಮಾಲಿ ಪ್ರೇಮ ಮಾಡಲಿಕ್ಕೆ ನಮ್ಮ ಜಪಮಾಲಿ ಬಗ್ಗೆ ನಮಗೆ ಅತ್ಯಂತ ಪ್ರೇಮ ಅನಿಸ್ತದೆ. ಯಾಕಂದ್ರೆ ಇದು ಮಹಾರಾಜರು ಇದು ನಾವು ಮಹಾರಾಜರಿಗೆ ಹೂ ಏರಿಸ್ತಾ ಇದ್ದೀನಿ ಅಂತ ಆ ದ್ರವ್ಯಗಳ ಬಗ್ಗೆ ಪ್ರೇಮ ಬೇಕು ನಾವು. ಆಮೇಲೆ ಆ ಮೂರ್ತಿಯನ್ನು ಪ್ರೇಮ ಮಾಡಿ ಅದಕ್ಕೆ ಎಷ್ಟು ಕೌತುಕ ಮಾಡಿದ್ರು ನಮಗೆ ಕಡಿಮೆ ಅನಿಸ್ತದೆ. ನಾನು ಸಣ್ಣವಿದ್ದಾಗಿಂದ ಹೋಗ್ಬೋದು. ಉಜ್ಜಯಿನಿ ಒಳಗೆ ಒಬ್ಬಕ್ಕೆ ಅಜ್ಜಿ ಇದ್ಲು, ಭಾಳ ಮುಪ್ಪಾದ ಮುದುಕಿ ಇದ್ಲು. ಅಕ್ಕಿ ಗೋವರ್ಧನನಾಥ ಪೂಜೆ ಮಾಡ್ತೀವಿ. ಒಂದು ಮಾಡಿರ್ತದೆ, ಮಾಡಿನಾಗ ಗೋವರ್ಧನನಾಥ ಅವ್ನು ಪೂಜೆ ಮಾಡ್ತೀವಿ. ಮುಂಜಾನೆ ಸಂತಂಗೆ ನಮ್ಮ ಗೋವರ್ಧನನಾಥಿಗೆ ಆಗಬೇಕು, ನಮ್ಮ ಗೋವರ್ಧನನಾಥ ಕುಳಿಸಬೇಕು. ಅದರ ಅನುಸಂಧಾನದಲ್ಲಿ ಗೋವರ್ಧನನಾಥ ನಮಗೆ ನಮಗೆ ಎಲ್ಲ ತಂದು ಕೊಟ್ಟು ಕೂರಿಸ್ತೀವಿ. 2-3 ತಾಸು ಕೂತು ಪೂಜೆ ಮಾಡ್ತಿದ್ದೆ ಮುಗಿಸಿ. ಹಂಗೋ ಹಂಗೆ ನಾವು ಮುಂಚೆ ಸಮೂಹ ಭಾವದಲ್ಲಿರೋ ಮೂರ್ತಿಯನ್ನು ಪ್ರೇಮ ಮಾಡಲಿಕ್ಕೆ ಇದು ಎಲ್ಲಿ ಮಾಡಿಸಿರಿ ಅಂತ ಎಲ್ಲಿ ಎಷ್ಟು ಕೊಟ್ಟಿರಿ ಅಂತ ಕೇಳಿ ಮಹಾರಾಜರು ಭಕ್ತಿಯ ಡೈಮೆನ್ಷನ್ ಹೇಳು ಮುಂದೆ ಒಂದು ಕಡೆಗೆ ಹೇಳಿದ್ರು. ಮೊದಲು ಮೂರ್ತಿಗಳಲ್ಲಿ ಭಗವಂತನ ದರ್ಶನ, ಭಗವಂತನ ನೋಡಿ ಸಾಕ್ಷಾತ್ ಭಗವಂತನ ಮಹಾರಾಜ ಹೇಳ್ತಿದ್ರು, ಸಾಕ್ಷಾತ್ ರಾಮ ಉಭಾರಿ ನಾವು ನಮಸ್ಕಾರ ಕರ ಪ್ರತ್ಯಕ್ಷ ರಾಮ ನಿಂತಾರ ನಾನು ನಮಸ್ಕಾರ ಮಾಡಿದ್ವಿ. ಮಹಾರಾಜರಿಗೆ ಪ್ರತ್ಯಕ್ಷ ರಾಮನ ಹೆಂಗೋ ಹಂಗೆ ನಮ್ಗೆ ಸುಗುಣ ಭಾವದಲ್ಲಿ ಇರ್ತಕ್ಕಂಥ ನಾವು ಆ ಮೂರ್ತಿಯ ಬಗ್ಗೆ ನಮ್ಗೆ ಪ್ರೇಮ ಅನಿಸ್ತದೆ. ಈಗ ಒಬ್ಬರು ಜೈಪುರದವ್ರು ಇಲ್ಲಿ ಬಂದು ಮಣ್ಣಿನ ಮೂರ್ತಿ ಮಾಡ್ಲಿಕ್ಕೆ ಮಹಾರಾಜರು ವಿಮಾನ ಮಹಾರಾಜರು ಅವ್ರು ಮಣ್ಣಿನ ಮಾಡೋ ಮುಂದೆ ನಾವು ಅದನ್ನ ಬರೋಬ್ಬರಿ ಏನ ಅಂದ ಬಳಕ ಅದ್ರಂಗ ಅವ್ರಿಗೆ ಮೋಡ್ ತಗೊಂಡು ಹೋಗ್ತಾರೆ ಅಂತ ಬ್ಯಾಸ್ಟರ್ ಆಫ್ ಪ್ಯಾರಿಸದ್ದು. ಅಲ್ಲಿ ಹೋಗಿ ಅದರ ಮತ್ತೊಂದು ಮೂರ್ತಿ ಮಾಡಿಕೊಂಡು ಅವ್ರು ಆಮೇಲೆ ಅದು ಇದು ಮಾಡಿ ಮಾರ್ಬಲದ್ದು ಮಾಡ್ತಾರೆ. ಅದರಿಂದ ಅರ್ಥಾತ್ ಏನು ಅಂದ್ರೆ ನಾವು ಜೈಪುರಕ್ಕೆ ಹೋಗಿ 13 ಮೂರ್ತಿಗೆ ಮಾತಾಡಿ ಬಂದಿದ್ವಿ. ಈಗಾಗಲೇ ಮೂರ್ತಿಗಳು ತಯಾರಾಗ್ತಾ ಇವೆ. ಆದ್ದರಿಂದ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ನಾವೇನು ಅದ್ರ ಬಗ್ಗೆ ವಿಚಾರ ಮಾಡುವುದಿಲ್ಲ. ಆದರೆ ಕರ್ನಾಟಕದಲ್ಲಿ ಬಹಳಷ್ಟು ಕಡೆಗೆ ಮಹಾರಾಜರ ಮಂದಿರ ಆಗಬೇಕು. ಬಾಕಿ ಏನೂ ಅಲ್ಲಿ ಹೆಚ್ಚಿನ ಉಪಚಾರ ಇಲ್ಲ. ದಿವಸ ಯಾರಾದರೂ ಒಬ್ಬರು ಒಂದು 10 ನಿಮಿಷ ಪೂಜೆ ಮಾಡಿದ್ರೆ ಸಾಕು. ನಾವು ಮುಖ್ಯವಾಗಿ ಅಲ್ಲಿ ಮುಂದೆ ಮನೆಯಿಂದ ಹೋಗುವುದು ಅರ್ಥಾತ್ ಸ್ನಾನ ಆಗಿದ್ರು ಅಥವಾ ಆಗಿರದೇ ಇದ್ದ ಕೈಕಾಲು ತೊಳ್ಕೊಂಡು ಒಂದೇನೋ ಒಂದು ಶುಚಿರ್ಭೂತರಾಗಿ ಹೋಗಿ ಒಂದು ಮಾಲಿ 5 ಮಾಲಿ 1,000 2,000 ಕುತ್ಕೊಂಡು ಜಪ ಮಾಡಿ ನಾವು ಮಹಾರಾಜರ ಚರಿತ್ರೆ ಒಂದು ಪುಟ ಪ್ರವಚನ ಒಂದು ಸಲ 2 ಸಲ ಹನುಮಾನ್ ಚಾಲಿಸ ಅಂದ್ರೆ ಬಂದಿವಿ ಅಂದರೆ ಎಷ್ಟೋ ನಮಗೆ ಮನಸ್ಸಿಗೆ ಸಮಾಧಾನ ಆಗ್ತದೆ. ಮನ್ಯಾಗ ಕೂತ್ಕೊಂಡು
ಮಾಡುವತ್ನಾಗ ಏನಾದರೂ ಫೋನ್ ಬರ್ತಾವೆ, ಯಾರು ಬರ್ತಾವೆ, ಏನಾದ್ರು ಮಾಡ್ತಾರೆ. ಅದಕ್ಕಿಂತ ಒಂದಿಂಥ ಸ್ಥಾನ ಇರ್ಬೇಕಾದ್ರೆ ಹೋಗ್ಬಿಟ್ಟು ನಾವು ಶಾಂತವಾಗಿ ನಾಮಸ್ಮರಣೆ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದು. ಈಗ ಧಾರವಾಡದಲ್ಲಿ ಆ ರಸ್ತೆ ಕಡೆ ಮುಖ ಮಾಡಿ ಮಂದಿರ ಆಗ್ತಾ ಇದೆ, ಮತ್ತು ಅದ್ರ ಪಕ್ಕದಲ್ಲೇ ಒಂದು ದೊಡ್ಡದೊಂದು ಏನಾಗ್ತಾ ಇದೆ ಅಂದರೆ ಚೈತನ್ಯ ಸದನ ಆಗ್ತಾ ಇದೆ. ಅದರಿಂದ ಧಾರವಾಡದವರಿಗೂ ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಇದೇ ರೀತಿಯಾಗಿ ಅವರು ಸಹಿತ ಮಹಾರಾಜರ ಜವಾಬ್ದಾರಿಯಿಂದ ಇದು. ಆದರೆ ನಾವು ಇದರೊಳಗೆ ಬಹಳಷ್ಟು ಹೆಚ್ಚಾಗಿ ಆಸಕ್ತಿ ವಹಿಸಬೇಕು, ವಹಿಸಬೇಕು ಅನ್ನೋ ಕಳಕಳಿಯಿಂದ ನಾನು ಕೆಲವ್ರ ಜೊತೆ ಮಾತಾಡಿದೆ. ನಾವು ದಿನ ಯಾವಾಗ ಬೇಕು ಅವಾಗಲ್ಲಿ ಹೋಗಿರ್ತೀವಿ, ಕೂತಿರ್ತೀವಿ, ಮಾಡಿರ್ತೀವಿ. ಆ ಸಮಯದಲ್ಲಿ ಅವರು ಯಾರಾದರೂ ಧಾರವಾಡದವ್ರು ಬಂದು ಎಲ್ಲಿ ಬಂತು, ಏನಾಯ್ತು ಅನ್ನೋದನ್ನು ಕೇಳ್ಕೊತ ಇದ್ದು ಎಷ್ಟೋ ನಮಗೂ ಉತ್ಸಾಹ ಅನ್ನಿಸ್ತದೆ. ನಾವು ಅವಾಗ ಅವ್ರಿಗೆ ಏನಾದರೂ ವಿಶೇಷ ವಿಚಾರಗಳನ್ನು ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ಸಾಯಂಕಾಲ ಅದನ್ನು ಅವರಿಗೆಲ್ಲರಿಗೂ ಅದ್ರ ಬಗ್ಗೆ 4 ವಿಚಾರಗಳನ್ನು ಹೇಳೋದಕ್ಕಿಂತ ನಾವು ಇದನ್ನು ಮಾಡಿದ್ದೀವಿ. ಬಾಕಿದು ಯಾವುದೂ ಏನದ ನಿಮಗೆ ಮಹಾರಾಜರ ಈ ಕಾರ್ಯದಲ್ಲಿ ನೀವು ಯಾವ ಭಾವದಲ್ಲಿ ತನು ಮನ ಧನ ಅಂತಾರೆ. ಆದರೆ ನಮಗೇನು ಅದೇನು ಮಹತ್ವದ್ದಲ್ಲ. ಯಾವ ಭಾವದಿಂದ ನಿಮಗೆ ಮನ್ಯಾಗ ಕೂತ್ಕೊಂಡು ಅದು ಮಹಾರಾಜರ ಕಾರ್ಯ ಎಲ್ಲ ದೃಷ್ಟಿಯಿಂದ ಸಮೃದ್ಧವಾಗಲಿ ಅನ್ನೋ ಕಳಕಳಿ ವ್ಯಕ್ತ ಮಾಡಿದ್ರು ಸಹಿತ ಮಹಾರಾಜರಿಗೆ ಸಂತೋಷ ಆಗ್ತದೆ. ಆದ್ದರಿಂದ ಅದೇನು ದುಡ್ಡಿನಿಂದನ ಮಾಡಬೇಕು ಅಂತ ನಾವು ಅನ್ನೋದಿಲ್ಲ, ಆಗ್ರಹವೂ ಇಲ್ಲ. ಮತ್ತು ಹೆಂಗೆ ಮಾಡ್ಬೇಕು ಅನಿಸ್ತದೋ ಹಂಗೆ ಮಾಡಿದ್ರು ಸಾಕು. ಏನೋ ವಿಚಾರ ಬಂದು ಅಲ್ಲಿ ಎಲ್ಲರ ಜೊತೆಗೆ ಭಾಗವಹಿಸಿದ್ರು ಬೇಕಾದಷ್ಟು ಮಹಾರಾಜರಿಗೆ ಸಂತೋಷ ಆಗ್ತದೆ. ಎಲ್ಲರೊಳಗೂ ನಾವು ಒಂದೇ ಏನು ವಿಚಾರ ಮಾಡಬೇಕು ಅಂದ್ರೆ ನಿಮಿತ್ತಾಗಿ ಯಾರು ನಿಮಿತ್ತಾಗಿ ಮಾಡಲಿಕ್ಕೆ ಹತ್ತಾರೋ ಅವ್ರಿಗಿಂತಲೂ ಯಾರು ಒಂದು ಸಂಕಲ್ಪಕ್ಕೆ ಅನುಸಾರವಾಗಿ ಕಾರ್ಯ ನಡೀತಾ ಇದೆಯೋ ಅವರಿಗೆ ಬಹಳ ಮಹತ್ವದ ಅನ್ನೋ ಭಾವನೆಯಿಂದ ನಾವು ಅವ್ರ ಸಲುವಾಗಿ ಆದರೂ ಸಹಿತ ಆ ಕಾರ್ಯದ ಬಗ್ಗೆ ಕಳಕಳಿ, ಅದ್ರ ಬಗ್ಗೆ ನಮಗೂ ಒಂದು ಅಭಿವೃದ್ಧಿ, ಆಸಕ್ತಿ ಮತ್ತು ಅದ್ರ ಬಗ್ಗೆ ಒಂದು ಉತ್ಸುಕತೆಯನ್ನು ನಾವು ತೋರಿಸೋತಾ ಇದ್ವಿ ಅಂದರೆ ಎಷ್ಟೋ ಪ್ರಮಾಣದಲ್ಲಿ ನಾವು ಅವ್ರ ಸೇವೆಯನ್ನು ಮಾಡಿದಂಗನೇ ಆಗ್ತದೆ. ಆದ್ದರಿಂದ ನಮ್ಮ ಕಳಕಳಿಯಿಂದ ಈ ದೇವಸ್ಥಾನ ಬೆಳಗಾವಿಯಲ್ಲಿ ತೊಗೊಂಡು ಕೂಡಲೇ ಈ ಲೈನೌಟ್ ಹಾಕಿ ಕೊಡ್ತೀವಿ ಅಂತ ಹೇಳಿ ದೇವಸ್ಥಾನ ಶುರು ಆಗ್ತದೆ. ಮತ್ತು ಇಷ್ಟಾಗಿ ನಾವು ಅದರೊಳಗಿಂದು ಬಹಳಷ್ಟು ಕೆಲಸಗಳನ್ನು ಆ ಒಂದು ಕೂಲಿ ಲೇಬರು ಅದಕ್ಕೆಲ್ಲ ಮೈಮ್ಯಾಲ ಬರೋದಂಗೆ ನಾವು ನಮ್ಮ ಆಳುಗಳನ್ನ ಕರ್ಕೊಂಡು ಹೋಗಿ 15, 20, 30 ಆಳುಗಳು ಕರ್ಕೊಂಡು ಹೋಗಿ ಒಂದೊಂದು ದಿವಸ ಒಂದೊಂದು ಕೆಲಸ ಮುಗಿಸ್ಕೊಂಡು ಬರ್ತೀವಿ. ಅದೇ ನಮಗೇನು ಹುಬ್ಬಳ್ಳಿ ಒಳಗೂ ಸಹಿತ ಧಾರವಾಡದಲ್ಲಿ ಹೆಂಗೆ ನಮ್ಮ ಆಳುಗಳ ಹೋಗಿ ಮಾಡ್ತಾರೆ. ಧಾರವಾಡದವ್ರು ಒಬ್ಬರು ಹೆಂಗೆ ಲೇಬರ್ ಇಲ್ಲ, ಹುಬ್ಬಳ್ಳಿ ಕೆಲಸನೂ ಮಾಡ್ತಾರೆ. ಹುಬ್ಬಳ್ಳಿಯಾಗಿ ಒಂದು ಮಾರುತಿ ಮಂದಿರ ಕಟ್ಟುವಾಗ ನಮ್ಮ ಲೇಬರ್ಗಳು ಅದೆಲ್ಲ ನಿಂತ್ಕೊಂಡು ಕೆಲಸ ಮಾಡ್ತೀವಿ. ಆದರೂ ಸಹಿತ ನಮಗೆ ಅವ್ರು ನರೇಶ್ ಶಾ ಅವರಂತೂ ಬಹಳ ದೃಷ್ಟಿಯಿಂದ ನಮಗೆ ಅನುಕೂಲ ಆಗಲ್ಲ. ಅವರ ಮುಖ್ಯ ಜವಾಬ್ದಾರಿ ವಹಿಸಿದ್ರು. ಅವ್ರ ಜೊತೆಗೆ ಇರೋರು ಸಹಿತ ಅಷ್ಟ ಆಸಕ್ತಿಯಿಂದ ಮಾಡಿದರು. ಅವ್ರು ಮುಖ್ಯವಾಗಿ ಜವಾಬ್ದಾರಿ ವಹಿಸಿದ್ರಿಂದ ನಮಗೆ ಬಹಳಷ್ಟು ಅನುಕೂಲ ಆಗ್ತದೆ. ಕಷ್ಟ ಒಂದು ಪ್ರೇಮ ಕಳಕಳಿ ಅದಂದ್ರೆ ನಮ್ಮ ಕಿಯಾ ಗಾಡಿಯನ್ನು ಒಂದು ಸಣ್ಣ ಆಕ್ಸಿಡೆಂಟ್ನೊಳಗೆ ಬರೀ ಒಂದು ಟ್ರಕ್ ಹಿಂಗೆ ತೆರೆದುಕೊಂಡು ನಿಂತ ಗಾಡಿ ತೆರ್ಕೊಂಡು ಹೋದು. ಅದರಿಂದ ಸ್ವಲ್ಪ ಎಲ್ಲ ಭಾಗವಹಿಸಿದ ಡ್ಯಾಮೇಜ್ ಆಗೋದಕ್ಕೆ ನಾವು ಮನೆ ಗ್ಯಾರೇಜಿಗೆ ಕೊಟ್ಟಿದ್ವಿ. ಅದು 3 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅದು ಒಂದು ತಿಂಗಳಗಟ್ಟಲೆ ಹೋಗಿತ್ತು. ಆವಾಗ ಅವರು ಶಹಾ ಅವರು ತಾವು ಬಂದು ಸ್ವತಃ ರೈಲ್ವೆ ಸ್ಟೇಷನ್ ಮುಂದೆ ಗಾಡಿ ನಿಂದಿರ್ತಿದ್ರು. ನನಗೆ ಬ್ಯಾಡ್ರಿ ನಾನು ಹೇಳ್ತೀನಿ ಅದು ತರಿಸ್ಕೊಡಕ್ಕೆ ಅಂತ. ಅವರು ಇನ್ನೂ ಗಾಡಿ ಕೊಟ್ಟು ಕಳಿಸಿದ್ದಾರೆ. ಮೊನ್ನೆ ನಮ್ಮ ಸಂತೋಷ ಕೇಳಿ ಇಲ್ಲಿ ನಮ್ಮ ಕಿಯಾ ಗಾಡಿ ಬಂದದ ಮತ್ತು ನಾವು ಒಂದು ಗಾಡಿ ಕಳ್ಸೋಣ ಏನು ಕೂಡ ಅವ್ರು ಹೇಳಿದರು. संतोष जी मैंने आपको नहीं दिया है, मैंने गुरु जी को दिया है। हम उनसे वे जब हमको देने के लिए बोलेंगे तब हम सोचेंगे. ಸುಮ್ಮನೆ ಕೂತೀವಿ ಗುರು ನಾವು. ಆಮೇಲೆ ಇನ್ನೂ ಒಂದು ಗಾಡಿ ನಿನ್ನೆ ಕೊಡ್ತಾ ಇದ್ದೀವಿ. ಇವತ್ತು ಹೋಗೋದು ಬಹುಶಃ ಇವತ್ತು ತೊಗೊಂಡು ಹೋಗ್ತಾರೆ. ಇನ್ನೊಂದು ಗಾಡಿ ಅದು ಮಿರ್ಗುಂದಿ ದತ್ತ ಅನ್ನೋ ಕೊಟ್ಟವ್ರು ದತ್ತಾತ್ರೇಯ ಕೊಟ್ಟಿದ್ದೀವಿ. ಅದನ್ನು ಅವ್ರು ಒಯ್ಲಿಕ್ಕೆ ತಯಾರಾಗೋದು. ಆದರೂ ಅದು
ತಾತ್ಪರ್ಯ ಏನು ಅಂತಂದ್ರೆ ಇಷ್ಟೊಂದು ಇವ್ರಿಗೆಲ್ಲರಿಗೂ ಇಷ್ಟ ಆಗ್ತಿದ್ದು ಯಾಕಂದ್ರೆ ನಾವು ಅವ್ರಿಗೆ ಶರಣ ಹೋಗಿರೋದ್ರಿಂದ, ಅವ್ರಿಗೆ ನಾವು ಶರಣಾಗತ ಆಗಿರೋದ್ರಿಂದ ಜಗತ್ತ ನಮಗೆ ಏನಾಗ್ತಾ ಇಲ್ಲ, ಅದಕ್ಕೆ ನಮ್ಗೆ ಅನುಕೂಲ ಆಗ್ತದೆ ನೋಡಿ, ಎಲ್ಲಷ್ಟು ಸಂಶಯ ಇಲ್ಲ. ಹುಬ್ಬಳ್ಳಿಯ ರಿಜಿಸ್ಟ್ರೇಷನ್ಕ್ಕಾಗಿಯೂ ಸಹಿತ ಬಹಳ ಎಲ್ಲರೂ ವಿಶೇಷವಾಗಿ ಅದಕ್ಕಾಗಿ ಸಹಕಾರ ಸಹಯೋಗ ಸೇವೆ ಸಲ್ಲಿಸ್ತಾ ಇರೋದನ್ನು ನಮ್ಮದು ಪ್ರತ್ಯಕ್ಷವಾಗಿ ಕೆಲವರು ಹೇಳ್ಯಾರ. ಅದಕ್ಕೆ ಅರ್ಥಾತ್ ಏನು ಅದನ್ನು ಈ ವಾಗ್ದಾನ ಗಿಗ್ದಾನ ಅನ್ನುವಂಥ ದೃಷ್ಟಿಯಿಂದ ನಾವು ನೋಡುವುದಿಲ್ಲ. ಹೇಳ್ಬೇಕನ್ಸಿ ಹೇಳಿದರು, ಮುಂದೆ ಹೆಂಗೆ ಅವ್ರಿಗೆ ಇಚ್ಛೆ ಆಗ್ತದನೋ ಅಷ್ಟ ಕೊಡ್ಬೇಕು ಅನ್ನಿಸ್ತದನೋ ಅದಕ್ಕಿಂತ ಹೆಚ್ಚಿಗೆ ಕೊಡ್ಬೇಕು ಅನ್ನಿಸ್ತದನೋ. ವಾಗ್ದಾನ ಅಂದ್ಕೂಡಿ ಸಂಕಲ್ಪ ಆದಂಗೆ ಹಂಗೇನಿಲ್ಲ, ಅದು ಅಷ್ಟಕ್ಕನ ವಾಗ್ದಾನ ಅಂತೇನಿಲ್ಲ. ಅಕಸ್ಮಾತ್ ಇನ್ನೊಂದು ಹಾಕೋಣ ಅಂತ ಅನ್ಸಿದ್ರು ಈ ಹೇಳಿದವನು ಸಹಿತ ಹಾಕ್ಲಿಕ್ಕೆ ಅಡ್ಡಿ ಇಲ್ಲ. ಹಾಕಿದ್ರೆ ನಾವು ಯಾರು ಹಿಂಗೇನು ಎಲ್ಲ ನಮ್ಮ ಮುಂದೆ ಹೇಳೇ ಬಿಡಬೇಡ್ರಿ, ನಿಮ್ಗೆ ಹೆಂಗೆ ಅನ್ನಿಸ್ತು ಹಂಗೆ ಕೊಡ್ರಿ. ಕೆಲಸ ಮಾತ್ರ ಶುರು ಆಗ್ತದೆ ಮತ್ತು ನಮ್ಮ ಹೆಬ್ಬಳ್ಳಿಯವರ ಬಂದು ಕೆಲಸ ಶುರು ಮಾಡ್ತಾರೆ. ಆದರೂ ನಾವು ಎಲ್ಲರೂ ಬಂದಲ್ಲಿ ಊರೇ ಬಿಡ್ತೀವಿ. ಅದು ಮುಂದೆ ಅಲ್ಲಿ ಬಂದಾಗ ನಾವು ನೀವು ಒಂದು ಪ್ರೀತಿಯಿಂದ ಅದನ್ನೆಲ್ಲ ಎಲ್ಲರೂ ಸೇವಾ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಕಾರ್ಯವನ್ನು ಸಂಪನ್ನಗೊಳಿಸೋಣ. ನಿಮಗೆಲ್ಲ ಇಡೀ ಹುಬ್ಬಳ್ಳಿ ಇರ್ತಕ್ಕಂಥ ಎಲ್ಲ ಮಹಾರಾಜರು, ವಿಶೇಷತ ಮಹಾರಾಜರ ಸದ್ಭಕ್ತರಿಗೆ ಇವತ್ತು ನಮ್ಮ ಜೀವನದಲ್ಲಿ ಏನೋ ಒಂದು ಆಯಿತು, ಪರಿಪೂರ್ಣತೆಯ ಭಾವ ಬಂತು ಅನ್ನುವಂಥ ಒಂದು ಸಮಾಧಾನ ಆದರೆ ನಮಗದ ಒಂದು ದೊಡ್ಡ ಸಮಾಧಾನ. ಮಹಾರಾಜರು ನಿಮಗೆಲ್ಲರಿಗೂ ನಿಮಗೆ ಎಲ್ಲರಿಗೂ ಅತ್ಯಂತ ಅಂತಃಕರಣಪೂರ್ವಕವಾಗಿ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಅದೇ ರೀತಿಯಾಗಿ ನಮಗೂ ನಿಮಗೂ ಎಲ್ಲರಿಗೂ ಮಹಾರಾಜರು, ಬ್ರಹ್ಮಾನಂದ ಮಹಾರಾಜರು ನಮಗೆಲ್ಲರಿಗೂ ಭಗವಂತರಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ, सद्गुरुनाथ महाराज की जय 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 रघुवीर।